ಎಲೆ ಮನವೇ ಎತ್ತರಕ್ಕೆ ಹಾರು, ತತ್ತರಿಸಿ ಬೀಳದಿರು ಎಚ್ಚರದಿ ಹಾರು. ನಾನೇಳುವೆ ಎತ್ತರಕ್ಕೆ ನೀನೇರಬಲ್ಲೆಯ, ನಾನೇಳುವೆ ಎತ್ತರಕ್ಕೆ ನೀನೇರಬಲ್ಲೆಯ ಎಂಬ ಹಂದಿನಲ್ಲಿ ಹಾರದಿರು, ಇಳಿಯಲೇಬೇಕೆಂಬ ನೆನಪಿನಲ್ಲಿ ಹಾರು ಮನವೇ, ನೆನಪಿನಲ್ಲಿ ಹಾರು. ಸರ್ವರಿಗೂ ಶುಭ ಮುಂಜಾನೆಯ ಶುಭೋದಯಗಳು. ಕಾರ್ಯಕ್ರಮದ ಯಶಸ್ವಿಗೆ ಪ್ರಾರ್ಥನೆ ಮೊದಲ ಘಟ್ಟ. ಇದೀಗ ಪ್ರಾರ್ಥನೆ ಮುಖ್ಯ ಶಿಕ್ಷಕರು ಹಾಗೂ ಮುದ್ದು ಮಕ್ಕಳಿಂದ. ರಕ್ಷಕನಿ ದೇವನೇ, ಆದಿಯು ನೀನೆ ಅಂತ್ಯವು ನೀನೆ, ರಕ್ಷಕನಿ ದೇವನೇ. ತಂದೆಯು ನೀನೆ ತಾಯಿಯು ನೀನೆ, ಲೋಕಪಾಲಕವೋ ದೇವನೇ. ತಂದೆಯು ನೀನೆ ತಾಯಿಯು ನೀನೆ, ಲೋಕಪಾಲಕವೋ ದೇವನೇ. ನಮೋ 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 ಸರ್ವೇಶ್ವರ, ನಮೋ 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 ಕರುಣಾಕರ, ನಮೋ 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 ಪರಮೇಶ್ವರ, ನಮೋ 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 ಜಗದೀಶ್ವರ. ಜ್ಯೋತಿಯು ನೀನೆ ಜೀವವು ನೀನೆ, ರಕ್ಷಕನಿ ದೇವನೇ. ಜ್ಯೋತಿಯು ನೀನೆ ಜೀವವು ನೀನೆ, ರಕ್ಷಕನಿ ದೇವನೇ. ಸತ್ಯವು ನೀನೆ ಶಾಂತಿಯು ನೀನೆ, ಲೋಕಪಾಲಕವೋ ದೇವನೇ. ಸತ್ಯವು ನೀನೆ ಶಾಂತಿಯು ನೀನೆ, ಲೋಕಪಾಲಕವೋ ದೇವನೇ. ನಮೋ 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 ಸರ್ವೇಶ್ವರ, ನಮೋ 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 ಕರುಣಾಕರ, ನಮೋ 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 ಪರಮೇಶ್ವರ, ನಮೋ 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 ಜಗದೀಶ್ವರ, ನಮೋ 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 ಜಗದೀಶ್ವರ. ದೇವರನ್ನು ಪ್ರಾರ್ಥಿಸಿದ ಮಕ್ಕಳಿಗೆ ಧನ್ಯವಾದಗಳು. ಆರಂಭ ಅಬ್ಬರವಾಗಿದ್ದರೆ ಆನಂದ ಉಂಟಾಗುತ್ತದೆ. ನೆರೆದಿರುವ ಗಣ್ಯರನ್ನು ನೃತ್ಯದ ಮೂಲಕ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಸಸ್ಸನಿ ಸಸ್ಸನಿ ಕರಿನಿ ಸಾ, ಸಸ್ಸನಿ ಸಸ್ಸನಿ ಪಮಗನಿ ಪಾ, ಸಸ್ಸನಿ ಸಸ್ಸನಿ ಕರಿನಿ ಸಾ, ಸಸ್ಸನಿ ಸಸ್ಸನಿ ಪಮಗನಿ ಪಾ. ಸಂಭ್ರಮದ ಸುದಿನ, ಮಳೆ ಸುರಿಸಿ ಸುವಾತಿ ಹಾಡು
ಅಂದದ ನೃತ್ಯದೊಂದಿಗೆ ಸರ್ವರನ್ನು ಸ್ವಾಗತಿಸಿದ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಗೌರವಾನ್ವಿತ ಅಧ್ಯಕ್ಷರು, ಅತಿಥಿಗಳು, ಮಾನ್ಯ ಕವಿತಾ ವಾಚಕರು ದಯಮಾಡಿ ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿ. ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಸರ್ವರನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಮಕ್ಕಳು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಗೌರವಿಸಬೇಕಾಗಿ ವಿನಂತಿ. ಸ್ವಾಗತ ಒಂದು ಕಾರ್ಯಕ್ರಮದ ಸಂಸ್ಕೃತಿ ಮತ್ತು ಗೌರವ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರುವಂತಹ ಮತ್ತು ಶಾಲಾ ಮುಖ್ಯ ಶಿಕ್ಷಕರು ಆಗಿರುವ ಸಿಸ್ಟರ್ ಮೋನಿಕಾ ರೆಬೆಲ್ಲೋ ಇವರು. ಎಲ್ಲರಿಗೂ ಪೂರ್ವಾಹ್ನದ ಶುಭ ನಮನಗಳು. ಜೊತೆ ಸೇರುವುದು ಆರಂಭ, ಒಟ್ಟಾಗಿರುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಈ ಪ್ರಸ್ತುತ ಸಾಲಿನಲ್ಲಿ ಈ ಶಾಲೆ ಮತ್ತು ವಿದ್ಯಾರ್ಥಿಗಳ ಅಭ್ಯುದಯಕ್ಕೋಸ್ಕರ ಶ್ರಮಿಸುವ ಇಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ಶ್ರಮ ಮತ್ತು ಶ್ರಮದ ಬೆವರು ಹಾಗೂ ಉದಾರ ಮನಸ್ಸು, ಇಲ್ಲದವರೊಂದಿಗೆ ಹಂಚಿಕೊಳ್ಳುವ ಮನೋಭಾವ ಹಾಗೂ ಧನ್ಯತೆಯ ಭಾವನೆಯನ್ನು ಸೂಚಿಸಲು ನೆರೆದಿದ್ದ ಪೊಯಿಟಿಕ ಕವಿಗೋಷ್ಠಿ 43ನೆಯನ್ನು ನೆರವೇರಿಸಲು ಬಂದಿರುವ ಆತ್ಮೀಯರೇ, ನಿಮಗೆಲ್ಲರಿಗೂ ಸ್ವಾಗತಿಸಲು ನಾನು ತುಂಬ ಹೆಮ್ಮೆ ಪಡುತ್ತೇನೆ. ತನ್ನಲ್ಲಿರುವುದನ್ನು ಪರರಲ್ಲಿ ಹಂಚಿಕೊಳ್ಳುವ ಮನೋಭಾವನೆಯ ಇಂದಿನ ದಿನದ ವಿಶೇಷತೆ. ಅದರಲ್ಲೂ ನಮ್ಮ ಲಿಟಲ್ ಫ್ಲವರ್ ಶಾಲೆಯ ಮಕ್ಕಳ ಭಾಗ್ಯವೇ ಭಾಗ್ಯ. ಸರಕಾರದಿಂದ ಬರುವ ಅಕ್ಷರ ದಾಸೋಹ ಭಾಗ್ಯ, ಕ್ಷೀರ ಭಾಗ್ಯ, ಮೊಟ್ಟೆ ಭಾಗ್ಯ ಹಾಗೂ ರಾಗಿ ಭಾಗ್ಯ ಇವೆಲ್ಲವುಗಳನ್ನು ಕೊಡುವಾಗ ನಮ್ಮ ಮಕ್ಕಳಿಗೆ ಸಮವಸ್ತ್ರ ಮತ್ತು ಶೂ ಭಾಗ್ಯವು ಸರ್ಕಾರದಿಂದ ವಂಚಿತರಾಗಿರುವ ಮಕ್ಕಳಿಗೆ ಇಂದು ನಮ್ಮ ಶಾಲೆಯ ಹೆತ್ತವರ ಸಮ್ಮುಖದಲ್ಲಿ ಶೂ ಭಾಗ್ಯ, ಸಾಕ್ಸ್ ಭಾಗ್ಯ ಹಾಗೂ ಆಟಿಕೆಗಳ ಭಾಗ್ಯವನ್ನು ಪಡೆಯುವ ನಮ್ಮ ಸಂತ ತೆರೆಸಮ್ಮನವರ ಪುಟಾಣಿಗಳು ಧನ್ಯರು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪಿರೇರರವರು, ಇವರು ನಮಗೆ ಹೊಸಬರಲ್ಲ. ಬೆಥನಿ ವಿದ್ಯಾಸಂಸ್ಥೆಯಲ್ಲಿ ಹಲವಾರು ವರ್ಷಗಳ ಸೇವೆ ಸಲ್ಲಿಸಿ ಪಳಗಿದವರು. ಇವರು ನಮ್ಮ ಸಂಸ್ಥೆಯ ಸಂಚಾಲಕಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರು ಸಂಚಾಲಕಿಯಾಗಿನಿಂದ ನಮ್ಮ ಶಾಲೆಗೆ ಎಲ್ಲ ಭಾಗ್ಯವನ್ನು ಪಡೆಯಲು, ಅದೇನೆಂದರೆ ಬರೆಯುವ ಪುಸ್ತಕಗಳ ಭಾಗ್ಯ, ಆಟಿಕೆಗಳ ಭಾಗ್ಯ. ಈ ವರ್ಷ ಶೂ, ಸಾಕ್ಸ್ ಹಾಗೂ ಆಟಿಕೆಗಳ ಭಾಗ್ಯ ಸಿಗುತ್ತಾ ಇದೆ. ಆಸ್ಟ್ರಿಯಾದಲ್ಲಿ ತತ್ವಶಾಸ್ತ್ರವನ್ನು ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸಗೈಯಲು ಎತ್ತಿದ ಕೈ. ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿರುವ ಇವರು ಸರಳ ಸಜ್ಜನಿಕೆಯ ವ್ಯಕ್ತಿ. ತಮ್ಮ ವೈಯಕ್ತಿಕ ಕೆಲಸಗಳನ್ನು ತಾವೇ ಸ್ವತಃ ಮಾಡಿಕೊಳ್ಳುವವರು. ಬಡವರ ಮೇಲೆ ಅತೀವ ಮಮತೆ, ಪ್ರೀತಿ, ಸಣ್ಣ ಮಕ್ಕಳೆಂದರೆ ತುಂಬಾ ಖುಷಿ ಪಡುವವರು. ಮಕ್ಕಳ ಪ್ರತಿಭೆಗಳನ್ನು ಬೆಳಕಿಗೆ ತರಲು ತುಂಬಾ ಪ್ರೋತ್ಸಾಹಿಸುತ್ತಾರೆ. ಸಮಯ ಪಾಲನೆ, ಶಿಸ್ತು ತಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಂಡಿರುವವರು. ಇಂದು ಪೊಯಿಟಿಕ ಕವಿಗೋಷ್ಠಿಯ 43ನೇಯದನ್ನು ನಮ್ಮ ಶಾಲೆಯಲ್ಲಿ ಶೂ, ಸಾಕ್ಸ್ ಹಾಗೂ ಆಟಿಕೆಗಳ ಸಾಮಾನುಗಳನ್ನು ಕೊಟ್ಟು ಸಹಕರಿಸುವ ಶ್ರೀಮಾನ್ ನವೀನ್ ಪಿರೇರ ಸುರತ್ಕಲ್ ಇವರ ಭಾವ ಎಂದು ಹೇಳಲು ತುಂಬ ಹೆಮ್ಮೆ ಪಡುತ್ತೇನೆ. ಸಿಸ್ಟರ್, ನಿಮಗಿದು ನಲ್ಮೆಯ ಸ್ವಾಗತ. ನಿಮ್ಮ ಪ್ರೋತ್ಸಾಹಕ್ಕೆ, ಉತ್ತೇಜನಕ್ಕೆ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕರ ಪರವಾಗಿ, ಹೆತ್ತವರ ಪರವಾಗಿ, ಪುಟಾಣಿಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಸಿಸ್ಟರಿಗೆ ಹೂದಾನಿ ಕೊಟ್ಟು ಸಹಕರಿಸಬೇಕು ಸಿಸ್ಟರ್ ವೆನಿಷಾ ಡಿಸೋಜರ್ ಅವರು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ.
ನವೀನ್ ಪಿರೇರಾ ಸುರತ್ಕಲ್ ಇವರೋರ್ವ ವಿಶೇಷ ವ್ಯಕ್ತಿತ್ವವುಳ್ಳವರು. ಮಕ್ಕಳೆಂದರೆ ಅವರ ಜೀವ. ಇವತ್ತು ಈ ಕವಿಗೋಷ್ಠಿಯನ್ನು ಪೊಯಿಟಿಕಾ ಕವಿಗೋಷ್ಠಿ 43ನೇನು ನಮ್ಮ ಶಾಲೆಯಲ್ಲಿ ಆಚರಿಸುತ್ತಾರೆ. ಕವನಗಳ ಮಳೆಯನ್ನು ಆಲಿಸುವ ಒಂದು ಸೂಕ್ತ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ದಾರೆ. ಇವರೋರ್ವ ಕೊಡುಗೈ ದಾನಿ. ಅವರು ಮತ್ತು ಅವರ ಪೊಯಿಟಿಕಾ ಬಳಗ ಮಕ್ಕಳಿಗೆ ಶಾಕ್ಸ್ಗಳನ್ನು ಒದಗಿಸುವುದರ ಮೂಲಕ 30,000ಕ್ಕಿಂತ ಹೆಚ್ಚು ಮೌಲ್ಯದ ಮಕ್ಕಳ ಆಟಿಕೆ ಸಾಮಾನುಗಳನ್ನು ತಂದಿರುತ್ತಾರೆ. ಯಾಕೆ ಸರ್, ಬೇರೆ ಯಾವುದಾದಕ್ಕೆ ಉಪಯೋಗಿಸಬಹುದಲ್ಲ ಎಂದು ಹೇಳಿದಕ್ಕೆ ಇಲ್ಲ, ಮಕ್ಕಳಿಗೆ ಕೊಡಲೇಬೇಕು. ಮಕ್ಕಳು ದೇವರಿಗೆ ಸಮಾನರು. ಅವರಿಗೆ ಬೇಕಾದ ಆಟಿಕೆಗಳನ್ನು ಅವರೇ ಸ್ವತಃವಾಗಿ ಆರಿಸಿ ತೆಗೆಯಲಿ. ಹಾಗೂ ಅದರ ಜೊತೆಯಲ್ಲಿ ಎಲ್ಲ ಮಕ್ಕಳಿಗೂ ಗೋಣಿ ತುಂಬ ಚೆಂಡುಗಳನ್ನು ತಂದಿರುತ್ತಾರೆ. ಅವರು ಹೇಳಿದ್ರು, ಇಂಗ್ಲಿಷ್ ಮೀಡಿಯಂ ಮಕ್ಕಳು ಬಸ್ಸಿನಲ್ಲಿ ಸಾಕ್ಸ್ ಹಾಕಿಕೊಂಡು ಬರುವಾಗ ಈ ಕನ್ನಡ ಮಾಧ್ಯಮದ ಮಕ್ಕಳು ಕೂಡ ನಮಗೆ ಯಾವಾಗ ಈ ಭಾಗ್ಯ ಸಿಗಬಹುದು ಎಂದು ಯೋಚಿಸುವ ಒಂದು ಸಂದರ್ಭ ಉಂಟು. ಈ ಮಕ್ಕಳು ಕೂಡ ಈ ಭಾಗ್ಯವನ್ನು ಅನುಭವಿಸಲಿ ಎಂದು ಅವರ ಆಶೆ. ಪರಲೋಕದಲ್ಲಿರುವ ತಂದೆ ಹೇಗೆ ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತದಿಂದ ಎಷ್ಟು ಪಡಿಸಿ ಅವರನ್ನು ಹೊರತರುತ್ತಾರೋ, ಅದೇ ರೀತಿ ನಮ್ಮ ನವೀನ್ ಸರ್, ಧನ್ಯವಾದಗಳು ಸರ್. ನಿಮ್ಮ ಉದಾರ ಮನಸ್ಸಿಗೆ, ನಿಮ್ಮ ವಿಶಿಷ್ಟ ವ್ಯಕ್ತಿತ್ವಕ್ಕೆ ಭಗವಂತನು ನಿಮಗೆ ಸುಖ ಶಾಂತಿ, ಉತ್ತಮ ಆಯುರಾರೋಗ್ಯ, ನಿಮ್ಮ ಕುಟುಂಬವನ್ನು, ನಿಮ್ಮ ಪೊಯಿಟಿಕಾ ಕುಟುಂಬವನ್ನು ಅರಸಿ ಆಶೀರ್ವದಿಸಲಿ ಎಂದು ಹೇಳುತ್ತಾ ನಿಮಗಿದು ಆತ್ಮೀಯ ಸ್ವಾಗತ, ಸುಸ್ವಾಗತ. ಇಂದು ಮತ್ತೊಬ್ಬರು ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿದ್ದಂಥ ಗಿಲ್ಬರ್ಟ್ ಎನ್ ಡಿಸೋಜಾ ಒಮ್ಜೂರ್ ಸರ್, ನಿಮ್ಮ ಉದಾರ ಮನಕ್ಕೆ ನಿಮಗೂ ಈ ಸಭೆಯಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷೆಯ ಜಾಸಿಪಿಂಟೋ ಇವರಿಗೂ, ಲ್ಯಾನ್ಸಿ ಸಿಕ್ವೇರಾ ಸುರತ್ಕಲ್, ಸಬಿತಾ ಫರ್ನಾಂಡಿಸ್ ದೆರೆಬೈಲ್, ಲೀಡಿಯಾ ಡಿಕಾಸ್ತಾ ದೆರೆಬೈಲ್, ಹೇಮಾಚಾರ್ಯ ಕಿನ್ನಿಗೋಳಿ, ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು, ಗ್ರೆಗರಿ ಸಿಕ್ವೆರಾ ನಿಡ್ಡೋಡಿ ಇವರೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇವರೆಲ್ಲರಿಗೂ ಹೂದಾನಿಯನ್ನು ನಮ್ಮೆಲ್ಲ ಶಿಕ್ಷಕರು ಎದುರು ಬಂದು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಲ್ಲಿ ಗ್ರೆಗರಿ ಸಿಕ್ವೆರಾ ಸರ್ ಮತ್ತೆ ಎಡ್ವರ್ಡ್ ಲೋಬರ್ ಅವರು ಕೂಡ ಹಾಜರಾಗಬೇಕಾಗಿ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸ್ಥಳೀಯ ಮೆರಿವೆಲ್ ಕಾನ್ವೆಂಟಿನ ಸುಪೀರಿಯರ್ ಆಗಿರುವ ವಂದನೀಯ ಭಗಿನಿ ಪ್ರೇಮ್ಲತರವರು ಯಾವಾಗಲೂ ನಮ್ಮೊಂದಿಗಿದ್ದು ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುತ್ತಾರೆ. ಎಲ್ಲರ ಬಗ್ಗೆ ಅತೀವ ಕಾಳಜಿ ಹೊಂದಿರುವ ಇವರು ತಮ್ಮ ಸರಳ ನಡೆನುಡಿ, ಸೌಮ್ಯ ಸ್ವಭಾವದಿಂದಲೇ ಸರ್ವರೊಂದಿಗೂ ಆತ್ಮೀಯತೆಯನ್ನು ಬೆಳೆಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಒಲುಮೆಯ ಸ್ವಾಗತ, ಸುಸ್ವಾಗತ. ಇವರು ಮೆರಿವೆಲ್ ಹಾಸ್ಟೆಲಿನ ಸಂಚಾಲಕಿಯಾಗಿಯೂ ಸೇವೆ ಸಲ್ಲಿಸುತ್ತಾರೆ. ಸಿಸ್ಟರ್, ನಿಮಗೆ ಇದು ಒಲುಮೆಯ ಸ್ವಾಗತ, ಸುಸ್ವಾಗತ. ಸಿಸ್ಟರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತಮ್ಮ ಪಾತ್ರವೂ ಇದೆ ಎಂಬುದನ್ನು ಮನದಟ್ಟು ಮಾಡುತ್ತಾ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಲು ಇಂದಿನ ಸಭೆಗೆ ಸಕಾಲದಲ್ಲಿ ಆಗಮಿಸಿರುವ ಎಲ್ಲ ಹೆತ್ತವರಿಗೆ, ಪೋಷಕರಿಗೆ ಶಾಲಾ ಪರವಾಗಿ ಹಾಗೂ ಶಿಕ್ಷಕರ ಮಕ್ಕಳ ಪರವಾಗಿಯೂ ನಲ್ಮೆಯ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರನ್ನೂ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತದ ಕಾರ್ಯಕ್ರಮ ಇಲ್ಲಿಗೆ ಬಂದಿದಂಥ ವಿಡಿಯೋಗ್ರಾಫರ್ ಸರ್, ನಿಮಗೂ ನಲ್ಮೆಯ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರನ್ನೂ ಸ್ವಾಗತಿಸುವ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳ್ಳುತ್ತೇನೆ.
ನಮ್ಮ ಉಪಾಧ್ಯಕ್ಷರು ಶಾಲೆಯ ಹೊಸತಾಗಿ ಆರಿಸಲ್ಪಟ್ಟ ಮೌರ್ವಿನ್ ಇವರಿಗೂ ಕೂಡ ನಾವು ನಲ್ಮೆಯ ಸ್ವಾಗತವನ್ನು ಕೋರುತ್ತೇವೆ. ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಸಿಸ್ಟರ್, ನಿಮಗೆ ಕೂಡ ಸ್ವಾಗತ ಸುಸ್ವಾಗತ. ಇವರಿಗೂ ಕೂಡ ನಮ್ಮ ಶಾಲೆಯ ಸಹ ಶಿಕ್ಷಕರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಜ್ಞಾನದ ಸಂಕೇತ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಅಧ್ಯಕ್ಷರಲ್ಲಿ ಮತ್ತು ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್ವರಿಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಯೋಜಕರಾದ ಶ್ರೀಯುತ ನವೀನ್ ಪಿರೇರಾ ಸುರತ್ಕಲ್ ಇವರಿಂದ ನುಡಿಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಹನೀಯರೇ ಹಾಗೂ ಇಲ್ಲಿ ನೆರೆದಿರುವ ಮಕ್ಕಳೇ, ಪೋಷಕರೇ ಹಾಗೂ ಶಿಕ್ಷಕರೇ, ನಾನು ನೋಡುತ್ತಿದ್ದೆ ಆಚೆ ಈಚೆ ಹೋಗುವಾಗ ಈ ಶಾಲೆಗೆ ಹೋಗುವ ಮಕ್ಕಳು ಸವೆದ ಚಪ್ಪಲಿ ಹಾಕೊಂಡು, ಹಳೆಯ ಚಪ್ಪಲಿ ಹಾಕೊಂಡು ಶಾಲೆಗೆ ಬರುತ್ತಿದ್ರು. ಅವರ ಎದುರು ಈ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಶೂ ಸಾಕ್ಸ್ ಧರಿಸಿ ಶಾಲೆಗೆ ಹೋಗುವಾಗ ನಮಗೂ ಒಂದು ದಿನ ಈ ರೀತಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿತ್ತು ಎಂಬ ಆಸೆ ಒಂದು ಆ ಮಕ್ಕಳ ಹೃದಯದಲ್ಲಿ ಮೂಡದೆ ಇರಲಿಕ್ಕಿಲ್ಲ. ಸೊ ಈ ಯೋಚನೆ ಇಂದಿನ ಯೋಜನೆಗೆ ಕಾರಣ. ಹೌದಾ ಮಕ್ಕಳೇ, ನಿಮ್ಗೆ ಆಸೆ ಇತ್ತಾ? ಯಾರಿಗೆ ಆಸೆ ಇತ್ತು? ಕೈ ಮೇಲಿತ್ತು. ಖಂಡಿತವಾಗಿ ಎಲ್ಲರಿಗೂ ಆಸೆ ಇತ್ತಲ್ವಾ? ಹೌದು, ಖಂಡಿತವಾಗಿ ನಮ್ಮ ಯೋಚನೆ ಮತ್ತು ಯೋಜನೆ ಇದು ಯಶಸ್ವಿಯಾಗಿದೆ ಎಂದು ಭಾವಿಸ್ತೇನೆ. ಸರಿ, ಥ್ಯಾಂಕ್ ಯು. ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇನಂದ್ರೆ, ನನ್ನ ನಂಬರ್ ನಿಮಗೆ ಕಳಿಸ್ತಾರೆ. ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ಹಾಳಾಗ್ತದೆ ಅಥವಾ ಉತ್ತಮವಿಲ್ಲ ಅಂತದಿದ್ರೆ ನನಗೆ ಒಂದು ಮಾಹಿತಿಯನ್ನು ನೀವು ತಿಳಿಸಬೇಕು. ಯಾಕೆಂದ್ರೆ ನಾವು ವಿವಿಧ ಕಡೆಯಿಂದ ಈ ವಸ್ತುಗಳನ್ನೆಲ್ಲ ತರ್ತೇವೆ. ಸೊ ಯಾವ ವಸ್ತು ಚೆನ್ನಾಗಿಲ್ಲ ಇದರ ಮಾಹಿತಿ ನಿಮಗೆ ಬೇರೆ ನಾವು ರಿಪ್ಲೇಸ್ಮೆಂಟ್ ಕೊಡೋದಿಲ್ಲ. ಆದ್ರೆ ಮುಂದಿನ ವರ್ಷ ನಾವು ಈ ಯೋಜನೆಯನ್ನು ಏನಾದರೂ ಮಾಡುವಾಗ ಒಂದು ವೇಳೆ ಸಾಕ್ಸ್ ಹಾಳಾಯ್ತಾ, ಶೂ ಹಾಳಾಯ್ತಾ ಅಥವಾ ಯಾವುದೇ ಟಾಯ್ ಬೇಗ ಹಾಳಾಗ್ತದೆ, ಅದು ನನಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಅದಕ್ಕೆ ನಿಮಗೆ ಶಾಲೆಯಿಂದ ನನ್ನ ನಂಬರನ್ನು ನಿಮಗೆ ಕಳಿಸ್ತಾರೆ. ಸೊ ಮತ್ತೆ ಏನು ವಿವರ ಬೇಕು ಅದನ್ನು ನಾನು ಹೇಳ್ತೇನೆ. ಸೊ ಅದನ್ನು ನಮಗೆ ವಿವರವನ್ನು ನೀವು ದಯಮಾಡಿ ನನಗೆ ಒಂದು ವಾಟ್ಸಪ್ ಮಾಡಿ ಕಳಿಸಬೇಕು. ಮತ್ತೊಂದು ಏನು ವಿಷಯ ಅಂದ್ರೆ, ನೀವು ಏನು ಕೆಲಸ ಮಾಡ್ತಿದ್ದೀರಿ, ಇಲ್ಲಿ ಬೇಕಾದ್ರೆ ಮೇಸ್ತ್ರಿ ಅವರಿರ್ಬಹುದು, ಪ್ಲಂಬರ್ ಇರ್ಬಹುದು, ಕಾರ್ಪೆಂಟರ್ ಇರ್ಬಹುದು, ನೀವು ಏನು ಕೆಲಸ ಮಾಡ್ತೀರಿ ಅದನ್ನು ಸಹ ನನಗೆ ತಿಳಿಸಿ. ಯಾರಿಗೆ ಕೆಲಸ ಇಲ್ಲ ಅದನ್ನು ಸಹ ನನಗೆ ಅದರಲ್ಲಿ ವಾಟ್ಸಪ್ ಮಾಡಿ. ಯಾಕೆಂದ್ರೆ ಕೆಲವು ಕಡೆ ನಮ್ಮ ಹಲವು ಗ್ರೂಪ್ಗಳಿವೆ, ಅಲ್ಲಿ ನಾವು ನಿಮ್ಮ ವಿವರವನ್ನು ಹಂಚಿಕೊಳ್ತೇವೆ. ಯಾರಿಗೆ ಕೆಲಸ ಇಲ್ಲ, ಕೆಲವರಿಗೆ ನಮ್ಮ ಈ ಪರಿಸರದಲ್ಲಿ ಪ್ಲಂಬರ್ ಅಗತ್ಯ ಇರ್ತದೆ, ಇಲ್ಲಿದ್ದಾರಂತ ಗೊತ್ತಿರೋದಿಲ್ಲ. ಸೊ ನಿಮ್ಮ ವಿವರವನ್ನು ನಮಗೆ ಕಳಿಸಿ. ಅದು ಏನೆಲ್ಲ ಕಳಿಸ್ಬೇಕಂತ ನಾವು ನಿಮ್ಗೆ ಹೇಳ್ತೇವೆ. ಆ ನಂಬರಿಗೆ ನೀವು ವಾಟ್ಸಪ್ ಮಾಡಬೇಕು. ದಯಮಾಡಿ ಅದನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದಕ್ಕಾಗಿ ಇಲ್ಲಿ ಒಂದು ಗೇಮ್ ಇದೆ. ನಿಮ್ಮ ಹತ್ರ ಮೊಬೈಲ್ ಇದೆ ಅಲ್ಲ, ಅದನ್ನು ಹೊರಗೆ ತೆಗೀರಿ. ಯಾರ ಹತ್ರ ಮೊಬೈಲ್ ಇದೆ ಹೊರಗೆ ತೆಗೀರಿ. ನಾನೊಂದು ನಂಬರ್ ಹೇಳ್ತೇನೆ. ಈ ನಂಬರ್ಗೆ ನೀವೀಗ ಡಯಲ್ ಮಾಡಬೇಕು. ಯಾರ್ದು ಫಸ್ಟ್ ಕಾಲ್ ಬರ್ತದೆ ಅವರಿಗೆ ಒಂದು ಸ್ಕೂಲ್ ಬ್ಯಾಗ್ ಗಿಫ್ಟ್ ಆಗಿ ಸಿಗ್ತದೆ ಇವತ್ತು. ನಿಮ್ಮ ಮಕ್ಕಳಿಗೆ ಒಬ್ಬರಿಗೆ ಮಾತ್ರ ಯಾರ್ದು ಫಸ್ಟ್ ಕಾಲ್ ಬರ್ತದೆ ಅವರಿಗೆ ಒಂದು ಸ್ಕೂಲ್ ಬ್ಯಾಗ್ ಈಗ ಗಿಫ್ಟ್ ಆಗಿ ಉಂಟು. ನಂಬರ್ ಹೇಳ್ತೇನೆ, ಒಂದು ನಿಮಿಷ. 8496161224 ಡಯಲ್ ಮಾಡಿ. 8496861224. ಓಕೆ. 9483050362 ಯಾರ್ದು ನಂಬರ್? ಓಕೆ, ಬನ್ನಿ. ಸ್ಕೂಲ್ ಬ್ಯಾಗ್. ನಮ್ಮ ಮಂಗಳೂರು ಪ್ರೊವಿನ್ಸ್ನ ವಂದನೀಯ ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪ್ರೇರರವರು ಈ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ನಿಮ್ಮ ಹೆಸರು? ಶೋಭಿತಾ, 4th ಸ್ಟ್ಯಾಂಡರ್ಡ್ ಮಗ. ಓಕೆ. ಅದು ಬ್ಯಾಗ್ ಬೇರೆ ಬೇರೆ ಸೈಜ್ ಇದೆ, ಬೇರೆ ಸಹ ನಿಮ್ಗೆ ಅದು ಸಹ ಬೇಕಾಗುವುದಿದ್ರೆ ಮತ್ತೆ ಚೇಂಜ್ ಮಾಡಬಹುದು. ಆಯ್ತು, ಧನ್ಯವಾದಗಳು.
ಸೇವೆ ಅಂತ ಹೇಳುವಾಗ ಇಲ್ಲಿ ಸಾಕಷ್ಟು ಧರ್ಮ ಭಗಿನಿಯರಿದ್ದಾರೆ. ನಮ್ಮ ಕುಟುಂಬದ ನಕ್ಷತ್ರ ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪಿರರ್ ಅವರಿದ್ದಾರೆ, ಹಾಗೂ ಇಲ್ಲಿ ಸಾಕಷ್ಟು ಧರ್ಮ ಭಗಿನಿಯರಿದ್ದಾರೆ. ಅವರು ತಮ್ಮ ಜೀವನವನ್ನೇ ಈ ಸೇವೆಗಾಗಿ ಮುಡುಪಾಗಿಟ್ಟಿದ್ದಾರೆ. ಅವರಿಗೊಂದು ತಪ್ಪಾಳಿಯನ್ನು ತಟ್ಟಿ ಧನ್ಯವಾದ. ನಾವು ಮಾಡುವುದೇನಿದ್ದರೆ ಒಂದು ಅಳಿಲ ಸೇವೆ, ಅವರು ತಮ್ಮ ಜೀವನವನ್ನೇ ತಮ್ಮ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ಅವರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸರ್, ನಿಮ್ಮ ಉತ್ತಮ ಆಲೋಚನೆ, ಉತ್ತಮ ಮನಸ್ಸು, ಮಕ್ಕಳು ಮತ್ತು ಹೆತ್ತವರ ಮೇಲೆ ಇರುವ ಕಾಳಜಿ ಅಪಾರವಾದದ್ದು. ದೇವರು ನಿಮ್ಮನ್ನ ಹರಸಿ ಹಾರೈಸಲಿ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮತ್ತು ಅದರ ಮಹತ್ವವನ್ನ ಕುರಿತು ನಮ್ಮ ಅತಿಥಿಗಳು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಶ್ರೀಯುತ ಗಿಲ್ಬರ್ಟ್ ಎಂ ಡಿಸೋಜಾ ಇವರು. ನಮಸ್ಕಾರ. ಆದರೆ ನಾನು ಮಾತಾಡೋದ್ರ ಮೇಲೆ ಕೇಳ್ತಾ ಇದ್ದಂತ ನಾನು ನಮಸ್ತೆ ಹೇಳಿದ್ದು ಸರಿ. ಯಾರಿಗಾದರೂ ನನ್ನ ಭಾಷಣಗಳಿಗೆ ಮನಸ್ಸುಂಟಾ? ಚೆಕ್. ನಾನು ಯೋಚನೆ ಮಾಡಿದೆ, ನನ್ನ ಭಾಷಣ ಯಾರಿಗೂ ಅಗತ್ಯ ಇಲ್ಲ ಅಂತ ಆಲೋಚನೆ ಮಾಡಿದೆ. ಸರಿ ಅಲ್ಲ? ನೀವು ಬಂದದಿಲ್ಲಿ ನೋಡಿ, ಇವತ್ತಿನ ಒಂದು ಕಾರ್ಯಕ್ರಮ ಬಹಳಷ್ಟು ಉತ್ತಮವಾದ ಕಾರ್ಯಕ್ರಮ. ಶ್ರೀಯುತ ನವೀನ್ ಪಿರೇರವರು ಪೊಯಿಟಿಕಾ ಪಂಗಡದ ರೂವಾರಿಗಳು. ಅವರು ಈ ಕೆಲಸಕ್ಕೋಸ್ಕರ ತಮ್ಮ ಶ್ರಮವನ್ನು ತುಂಬ ಕೊಟ್ಟಿದ್ದಾರೆ. ಅವರೊಬ್ಬ ಅಭಿಯಂತರರು ಅಂದರೆ ಇಂಜಿನಿಯರ್. ಅವರ ಕೆಲಸ ಅವರಿಗೆ ತುಂಬ ಇದೆ. ಅದನ್ನು ಬಿಟ್ಟು ನಮ್ಮ ಮಕ್ಕಳ ಉಳಿತಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಯುವ ಕವಿಗಳು ಆಗಿರುವಾಗ ಇದಕ್ಕಾಗಿ ತಮ್ಮೆಲ್ಲರ ಪರವಾಗಿ, ನಮ್ಮ ಪೊಯಿಟಿಕಾ ಪಂಗಡದ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಅತಿ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪಿರೇರವರೇ, ಈ ಶಾಲಾ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೆ, ಹಾಗೂ ಇಲ್ಲಿ ಆಗಮಿಸಿದ ನನ್ನ ನೆಚ್ಚಿನ ಆತ್ಮೀಯ ಮಿತ್ರರಾದ ಕವಿ ಜೋಸೆಫ್ ಪಿಂಟೋರವರೇ, ಹಾಗೂ ನಮ್ಮ ಹಿರಿಯ ಕವಿ ಇದೇ ಕಿನ್ನಿಗೋಳಿಯ ಹೇಮಾಚಾರ್ಯರವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಹಾಗೂ ಮುಂದಿರುವ ಅನ್ಯರೇ, ಈ ಮಕ್ಕಳ ಪೋಷಕರೇ, ಎಲ್ಲ ಶಿಕ್ಷಕ ವೃಂದವರಿಗೆ ಈ ಮೂಲಕ ವಂದಿಸ್ತಾ ಇದ್ದೇನೆ. ವಿದ್ಯಾಭ್ಯಾಸ ಅಂದರೆ ಬರೀ ಜ್ಞಾನವೂ ಅಲ್ಲ, ಬರೀ ಓದುವೂ ಅಲ್ಲ, ಅದು ಮಾನವೀಯತೆಯ ವಿಕಾಸ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಇದನ್ನು ಮನದಲ್ಲಿಟ್ಟುಕೊಂಡು ಮಕ್ಕಳ ವಿಕಾಸಕ್ಕಾಗಿ ಈ ಶಾಲೆಯ ಅಧ್ಯಾಪಕ ವೃಂದದವರು ಉತ್ತಮವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಈ ವೇದಿಕೆಯಲ್ಲಿ ಬರುವುದು ಮೊದಲ ಬಾರಿಯಲ್ಲ. ನಾನು ನಿಜವಾಗಿ ಸಾಧಾರಣ 19 ವರ್ಷಗಳ ಹಿಂದೆ ಪಕ್ಷಿಗರಲ್ಲಿದ್ದವನು. ಕಥೋಲಿಕ ಸಭಾ, ರೋಟರಿ ಕ್ಲಬ್ ಇದರಲ್ಲಿ ಸಕ್ರಿಯವನಾಗಿದ್ದೇನೆ. ಹಾಗೂ ಇಲ್ಲಿಯ ಸಿಸ್ಟರ್ ಆ ಸಮಯದಲ್ಲಿ ಡಾಕ್ಟರ್ ಲಿಲ್ಲಿ ಸಿಕ್ವೇರವರು ಡಾಕ್ಟರ್ ಇದ್ದರು, ಹಾಗೂ ಡಾಕ್ಟರ್ ಜೀವಿತಾರವರು ಕೂಡ ಇದ್ದರು ಆ ಟೈಮಲ್ಲಿ. ನಾನು ಮತ್ತು ಸಿಸ್ಟರ್ ಪ್ರೇಮಲತಾ ನೋಡಿದಾಗ ಆಗ್ತದೆ ನನಗೆ, ಯಾಕಂದರೆ ನಾನು ಹೊಸಬನಲ್ಲ ಇಲ್ಲಿ, ಈಗ ಇರುವುದು ಮ್ಯಾರಾಬಜಲು ಆಚೆ ಪರಿಂಗಪೇಟೆಯಲ್ಲಿದ್ದರೂ ಕೂಡ ಈ ಕಾರ್ಯಕ್ರಮದ ಮಹತ್ವವನ್ನು ಅರಿತು ಇಲ್ಲಿಗೆ ನಾನು ಆಗಮಿಸಿದ್ದೇನೆ. ನನಗೆ ಈ ಅವಕಾಶ ಕೊಟ್ಟ ಪೊಯಿಟಿಕಾ ಪಂಗಡದವರಿಗೆ, ಆತ್ಮೀಯ ನವೀನ್ ಪಿರೇರವರಿಗೆ ಮಗದೊಮ್ಮೆ ವಂದಿಸ್ತಾ ಇದ್ದೇನೆ. ಹಾಗೂ ನನಗೆ ಕಾಣಿಸ್ತದೆ ನಿಮಗೆಲ್ಲ ನಿಮ್ಮ ಊರಿನವರು, ನಮ್ಮ ಜಾಸಿ ಪಿಂಟೋರವರು, ಹೇಮಾಚಾರ್ಯರವರು ಒಬ್ಬ ಹಿರಿಯ ಕಲಾವಿದ. ಕಳೆದ 5 ದಶಕಗಳಿಂದ ಕೊಂಕಣಿ, ಕನ್ನಡ ಇತರ ಭಾಷೆಗಳಲ್ಲಿ ಕವಿಯಾಗಿ ಅವರು ವಿಜೃಂಭಿಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಮಕ್ಕಳೇ, ನಿಮ್ಮ ಮುಂದಿನ ಜೀವನದಲ್ಲಿ ಏನಾದರೂ ಪದ್ಯ ಬರೆಯಲಿಕ್ಕೆ, ಕವನ ಬರೆಯಲಿಕ್ಕೆ ಮನಸ್ಸಿದ್ದರೆ ಬರೆಯಿರಿ. ಅದನ್ನು ಅವರಿಗೆ ಕಳಿಸಿಕೊಡಿ. ಅವರು ಅದನ್ನು ಹೇಗೆ ಬರೆಯಬೇಕು, ಹೇಗೆ ನಡೆಸಬೇಕಂತ ಅವ್ರಿಗೆ ಮಾಹಿತಿ ಖಂಡಿತವಾಗಿ ಕೊಡ್ತಾರೆ. ಅವರಿಗೆ ಪುರ್ಸೊತ್ತಿಲ್ಲ, ಯಾಕಂದರೆ ಅವರು ರಾಜಕೀಯದಲ್ಲಿದ್ದಾರೆ, ಸಾಮಾಜಿಕ ಚಟುವಟಿಕೆಗಳಿದ್ದಾರೆ, ರೋಟರಿಯಲ್ಲಿದ್ದಾರೆ, ಎಲ್ಲ ಆದರೂ ಕೂಡ ನಿಮ್ಮ ಪ್ರೀತಿಯಿಂದ ಖಂಡಿತ ನಿಮ್ಮ ಊರಿನವರವರು, ಅದಕ್ಕಾಗಿ ಅದನ್ನು ಮಾಡಬಲ್ಲರು. ಹಾಗೆ ನಮ್ಮ ಹೇಮಾಚಾರ್ಯವರಿದ್ದಾರೆ. ಈ ಪೊಯಿಟಿಕಾ ಪಂಗಡ
ಅದಕ್ಕೆ ತುಂಬ ಪ್ರೋತ್ಸಾಹ ನೀಡ್ತದೆ. ಬರೀ ಕವನಗಳನ್ನು ಬರೆದು ಅದರ ಬಗ್ಗೆ ಅವರ ವ್ಯಕ್ತಿತ್ವವನ್ನು ಉಜ್ವಲವಾಗಿ ಬೆಳೆಸ್ತಾ ಇದ್ದಾರೆ. ನಿಮಗೆ ಕೂಡ ಅದು ಅವಕಾಶ ಇದೆ ಮಕ್ಕಳೇ. ಕೊನೆಗಂತೂ ನೀವು ನನಗೆ ಬಂದಾಗ ನೋಡಿದೆ ಮಕ್ಕಳೆಲ್ಲ ಬೆರಳು ಎಲ್ಲಿದೆ ನಿಮ್ಮ ಹತ್ರ ಕೇಳಿದ್ರು, ಏನು ಮಾಡ್ತಿದ್ದೀರಿ? ಹೀಗೆ ಇಡ್ತಿದ್ದೀರಲ್ಲ, ಈಗ ಹಾಗೆ ಮಾಡಬೇಡಿ ಆಯಿತಾ. ಈಗ ಸದ್ಯಕ್ಕೆ ನಾನು ಅವ್ರ ಹತ್ರ ಕ್ಷಮೆ ಕೇಳ್ತೇನೆ. ಸ್ವಲ್ಪ ಹೊತ್ತಿಗೆ ಹೀಗಿಡಬೇಡಿ, ಆರಾಮಾಗಿರಿ ಆಯಿತಾ. ಓಕೆ. ಏನಾಯ್ತು ನಾನು ಒಬ್ಬ ಪ್ರೈಮರಿ ಶಾಲಾ ಶಿಕ್ಷಕ ದಂಪತಿಗಳ ಮಗ ಆಗಿರುವಾಗ ಈ ವೇದಿಕೆಯಲ್ಲಿ ನನಗೆ ಬರಲು ಭಾರಿ ಸಂತೋಷವಾಗ್ತದೆ. ಕೊನೆಗೊಮ್ಮೆ ಒಂದು ಸಣ್ಣ ಪ್ರಹಸನ ಹೇಳ್ತಾ ಇದ್ದೇನೆ. ಈ ಶಾಲೆಯಲ್ಲಿ ಅಲ್ಲ, ಒಂದು ಶಾಲೆಯಲ್ಲಿ ಒಬ್ಬರು ಮಾಸ್ಟ್ರು ಜೋಗ್ರಫಿ ಅಂದರೆ ಸಮಾಜ ಪಾಠ ಮಾಡ್ತಾಯಿದ್ರು. ಆಗಿರುವಾಗ ಎಷ್ಟು ಇದೆ ಖಂಡಗಳು ನಮ್ಮ ಭೂಲೋಕದಲ್ಲಿ ಗೊತ್ತಾ? ಎಷ್ಟು ಖಂಡಗಳಿವೆ? ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಖಂಡ, ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ಗೊತ್ತಿಲ್ವಾ? 5 ಖಂಡಗಳಿವೆ ಅಲ್ಲ. ಆ ಪಾಠ ಮಾಡುವಾಗ ನಮ್ಮ ಶಿಕ್ಷಕರಿಗೆ ತುಂಬ ಆಯಾಸವಾಯಿತು. ಎಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಇವರು ತಮ್ಮ ಶರ್ಟ್ ತೆಗೆದು ಇಡ್ತಾರೆ, ಯಾಕಂದರೆ ಬಿಸಿ ಆಗ್ತದೆ, ಬೆವರು ಬರ್ತದೆ. ಆಗಿರುವಾಗ ಅದು ಪಾಠ ಮಾಡುತ್ತಿರುವಾಗಲೇ ಈ ಖಂಡಗಳು ಬಗ್ಗೆ ಪಾಠ ಮಾಡುತ್ತಿರುವಾಗಲೇ ಹೆಡ್ ಮಿಸ್ಟ್ರೆಸ್ ಬರ್ತಾರೆ. ಮಕ್ಕಳು ಏನು ಹೇಳ್ತಾರೆ, ಸರ್ 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 ಟೀಚರ್ ಬಂದರು. ಆಗ ಮೇಲೆ ನೋಡುವಾಗ ಹೆಡ್ ಮಿಸ್ಟ್ರೆಸ್ ಇದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ, ನೋಡಿ ಹೇಗೆ ಅದು ಖಂಡಗಳಿವೆ, ಇದೆಲ್ಲ ನನ್ನ ಮಾಂಸಖಂಡಗಳು ಅಂತ ಹೇಳ್ತಾ ಇರ್ತಾರೆ. ಅರ್ಥ ಆಯ್ತಾ? ಹಾಗೆ ಒಂದು ಶಿಕ್ಷಕಿ ಕ್ಲಾಸ್ ಮಾಡ್ತಿರುವಾಗ ಅವರಿಗೆ ನಿದ್ದೆ ಬಂತು. ನಿದ್ದೆ ಬರುವಾಗ ಅವರು ಹೀಗೆ ನಿದ್ದೆಯಲ್ಲಿ ಕೂರ್ತಿರುವಾಗ ಆಗ ಕೂಡ ಮಕ್ಕಳು ಟೀಚರ್ ಹೆಡ್ ಮಿಸ್ಟರ್ ಬಂದರು. ಟೀಚರ್ ನೋಡ್ತಾ ಇದ್ದಾರೆ, ಹೆಡ್ ಮಿಸ್ಟರ್ ಇದ್ದಾರೆ, ಈಗ ನನ್ನ ತಪ್ಪಾಗ್ತದೆ ಅಂತ. ನೋಡಿ ಮಕ್ಕಳೇ, ಪೆಂಗ್ವಿನ್ ಪಕ್ಷಿ ಹೀಗೇ ಮಲಗೋದಂತ ಅವ್ರು ಹೇಳ್ತಾರೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮ ಶಿಸ್ತಿನ ಸಿಪಾಯಿಗಳು, ಅದ್ಭುತ ವ್ಯಕ್ತಿತ್ವವುಳ್ಳ ವ್ಯಕ್ತಿ, ಅವರೇ ನಮ್ಮ ಡಾಕ್ಟರ್ ಲಿಲ್ಲಿ ಪಿರೇರಾ, ಪ್ರೊವಿನ್ಸಿಯಲ್ ಸುಪೀರಿಯರ್ ಮಂಗಳೂರು. ಇವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪೋಯಿಟಿಕ ಕವಿಗೋಷ್ಠಿ 43 ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಶೂ, ಸಾಕ್ಸ್ ಮತ್ತು ಆಟಿಕೆಗಳ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲ ಮಾನ್ಯರೇ, ಇಂದಿನ ಈ ಕಾರ್ಯಕ್ರಮದ ರೂವಾರಿಯಾಗಿರುವ ನಮ್ಮ ನೆಚ್ಚಿನ ಮಿಸ್ಟರ್ ನವೀನ್ ರವರೇ, ಶಿಕ್ಷಕ ವೃಂದದವರೇ, ಹೆತ್ತವರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಖಂಡಿತ ನಿಮಗೆಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇದೆ, ಹೌದಾ ಇಲ್ಲ? ಎಸ್, ಖಂಡಿತ. ಅವರು ಕೇಳಿದ್ರು ಈಗ ಆಲ್ರೆಡಿ, ನೀವು ಅದಕ್ಕೆ ಉತ್ತರ ಕೊಟ್ಟಿರಿ. ಇದೇ ಶಾಲೆಯಲ್ಲಿ ಅಂದ್ರೆ ಲಾಸ್ಟ್ ಇಯರ್ ನಿಮಗೇನು ಕೊಟ್ಟಿದ್ರು? ಆಟದ ಸಾಮಗ್ರಿ. ಮತ್ತೇನು ಕೊಟ್ಟಿದ್ರು? ಪುಸ್ತಕ. ಯಾರು ಕೊಟ್ಟಿದ್ರು? ನವೀನ್ ಸರ್. ಗುಡ್. ಸೊ ನಿಮಗೆಲ್ರಿಗೂ ನೆನಪುಂಟು ಅಲ್ವಾ? ಪುಸ್ತಕ ಎಲ್ಲ ಬರೆದು ಮುಗೀತಾ ಉಂಟು? ಇನ್ನು ಉಂಟು. ವೆರಿ ಗುಡ್. ಈಗ ಲಾಸ್ಟ್ ಇಯರ್ ನಿಮಗೆ ಬೇಕಾದ ಅತ್ಯುತ್ತಮ ವಸ್ತು ಅಂದ್ರೆ ಪುಸ್ತಕಗಳು, ಅದನ್ನು ನಿಮಗೆ ವಿತರಿಸಿದ್ರು. ಆದ್ದರಿಂದ ಈ ಸಲ ಅವ್ರು ಎನಿಸಿದ್ರು ಶೂ, ಸಾಕ್ಸ್ ಮತ್ತು ಆಟಿಕೆಗಳ ವಿತರಣೆ. ನಿಮ್ಮೊಂದು 2 ವಿಷಯಗಳನ್ನು ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಶೂವಿನ ಅಗತ್ಯ ಯಾಕೆ ನಮ್ಮ ಜೀವನದಲ್ಲಿ? ಶೂ ಇದ್ರೆ ಏನಾಗ್ತದೆ? ಏನಾದ್ರೂ ಉಪಯೋಗ ಏನು? ಚಪ್ಪಲ್ ಅಥವಾ ಪಾದರಕ್ಷೆ, ಇದರ ಉಪಯೋಗ ಏನು? ಏನಾಗ್ತದೆ? ಯಾರಾದ್ರೂ ಹೇಳ್ಬೋದು ನನಗೆ ಮಕ್ಕಳು? ಶೂ ಹಾಕಿದ್ರೆ ಏನಾಗ್ತದೆ? ಕಮಾನ್, ಹುಷಾರ್ ಮಕ್ಕಳು, ಯಾಕೆ ಉತ್ತರ ಕೊಡುವುದಿಲ್ಲ? ಏನು ಅದರ ಪ್ರಯೋಜನ ಏನು? ಶೂ ಹಾಕಿದ್ರೆ ಮುಳ್ಳು ಚುಚ್ಚುವುದಿಲ್ಲ. ವೆರಿ ಗುಡ್. ಒಂದು. ಬೇರೆ? ಕಲ್ಲು ತಾಗುವುದಿಲ್ಲ. ವೆರಿ ಗುಡ್. ಮತ್ತೇನು? ಕಾಲಿಗೆ ತಾಗುವುದಿಲ್ಲ. ಮತ್ತೆ ನೀವು ಚಂದ ಕಾಣುವುದಿಲ್ವಾ ಶೂ ಹಾಕಿದ್ರೆ? ಎಸ್, ಫಸ್ಟ್ ಅಂದ್ರೆ ನೀವು ಚಂದ ಕಾಣ್ತೀರಿ, ಶೂ ಹಾಕಿದ್ರೆ ಟಿಪ್ ಟಾಪ್ ಅಲ್ವಾ? ಹೆಚ್ಚಿನ ಸಲ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಂಪಲ್ಸರಿ ಶೂ ಹಾಕ್ಲಿಕ್ಕೆ ಉಂಟು, ಅದರಿಂದ ಮಕ್ಕಳೆಲ್ಲರೂ ಹಾಕ್ತಾರೆ, ಅದನ್ನು ನಾವು ನೋಡ್ತೇವೆ. ಆದರೆ ಕನ್ನಡ ಮೀಡಿಯಂ ಅಲ್ಲಿ ನಾವು ಅಷ್ಟೊಂದು ಸ್ಟ್ರಿಕ್ಟ್ ಮಾಡೋದಿಲ್ಲ, ಏನು ಮಕ್ಕಳು ಹಾಕೊಂಡು ಬರ್ತಾರೆ ಅದು ನಡೀತದೆ. ಈಗ ಶೂವಿನ ಏನು ಅಗತ್ಯ ಅಂತ 2 ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಮೊದಲನೇದಾಗಿ ಶೂ ನಮಗೆ ರಕ್ಷಣೆ ನೀಡ್ತದೆ. ಖಂಡಿತ ನೀವು ಹೇಳಿದಾಗೆ ಕಲ್ಲು ಮತ್ತೆ ಏನ್ ಹೇಳ್ತಾರೆ ಮುಳ್ಳು ಇದರಿಂದೆಲ್ಲ ನಮಗೆ ರಕ್ಷಿಸ್ತದೆ. ಇದಕ್ಕಿಂತ ಜಾಸ್ತಿ ನಮಗೆ ಅದು ರಕ್ಷಣೆಯನ್ನು ನೀಡ್ತದೆ. ರಕ್ಷಣೆ ಅಂದ್ರೆ ನಮಗೆ ಒಂದು ತರದ ಚಪ್ಪಲ್ ಹಾಕಿದ ತಕ್ಷಣ ಅಥವಾ ಶೂ ಹಾಕಿದ ತಕ್ಷಣ ಒಂದು ತರದ ಸಂತೋಷ, ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಅಮೂಲ್ಯವಾದ ಬೆಲೆ ಸಿಗ್ತದೆ. ಮತ್ತೆ ಇನ್ನೊಂದು ಹೇಳುವುದಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಹುಟ್ಟಿಸ್ತದೆ. ಮತ್ತೆ ನಾವು ಏನ್ ಹೇಳ್ತೇವೆ, ನಮ್ಮ ಹಾದಿ ನಾವು ನಡೀಲಿಕ್ಕೆ ಇನ್ನೂ ತುಂಬಾ ನಡೀಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತದೆ ಅಲ್ವಾ. ಶೂ ಇದ್ದುದ್ರಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡೀಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಇದರ ಉಪಯೋಗ ಇದ್ದುದರಿಂದ ಇವತ್ತು ನವೀನ್ ಸರ್ ಅವರು ಶೂ ಮತ್ತು ಸಾಕ್ಸ್ ಅದರೊಟ್ಟಿಗೆ ಆಟದ ಆಟಿಕೆಗಳನ್ನು ಕೊಡುವಂತಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಖಂಡಿತ ದೊಡ್ಡ ಮನಸ್ಸು ಅವರದ್ದು. ಹಲವಾರು ವ್ಯಕ್ತಿಗಳ ಸಹಾಯದಿಂದ ಈ ಒಂದು ಯೋಜನೆಯನ್ನು ಅವರು ಇಟ್ಟುಕೊಂಡಿದ್ದಾರೆ. ನಮ್ಮ 3-4 ಶಾಲೆಗಳಲ್ಲಿ ಈ ಸಲ 5 ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮ ಜರುಗಲಿದೆ. ಆದ್ದರಿಂದ ಅವರಿಗೆ ಜೋರಾಗಿ ಕೈ ಚಪ್ಪಾಳೆ ಕೊಟ್ಟು. ಸರ್ ನವೀನ್ ರವರೇ, ನಿಮಗಿಷ್ಟೇ ಹೇಳೋದು, ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಗಿರ್ಬೋದು ಶೂ ಸಾಕ್ಸ್ ಅಥವಾ ಬುಕ್ಸ್ ಮತ್ತು ಕೆಲವು ಶಾಲೆಗಳಿಗೆ ಯೂನಿಫಾರ್ಮ್ ಮತ್ತು ಆಟಿಕೆಗಳು ಕೊಡುವುದರಿಂದ ನಮ್ಮ ಮಕ್ಕಳ ಮುಖದಲ್ಲಿ ನಗುವನ್ನು ತಂದಿದ್ದೀರಿ. ಅವರು ಪಡುವಂತಹ ಸಂತೋಷ ಖಂಡಿತ ನಿಮಗೆ ಎಲ್ಲಿ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ ಮುಗ್ಧ ಮಕ್ಕಳ ಮುಖದಲ್ಲಿ ಒಂದು ಸಂತೋಷ, ತೃಪ್ತಿ ಮತ್ತು ಒಂದು ಉಪಕಾರವನ್ನು ಸ್ಮರಿಸುವ ಒಂದು ಮನೋಭಾವ. ಖಂಡಿತ ನಿಮ್ಮಲ್ಲಿ ಇಷ್ಟೇ ಕೇಳುವುದಂದ್ರೆ, ನೀವು ಕೊಟ್ಟ ಈ ಒಂದು ಚಿಂತನೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರತ್ಯೇಕವಾಗಿ ನಮ್ಮ ಮಕ್ಕಳು, ನನಗೆ ಗೊತ್ತುಂಟು ಸಿಸ್ಟರ್ ಮೋನಿಕಾ ಡೈಲಿ ನಿಮಗೋಸ್ಕರ, ನಿಮ್ಮ ಪೋಯಿಟಿಕಾ ತಂಡಕ್ಕೋಸ್ಕರ ಯಾವಾಗಲೂ ಒಂದು ಪ್ರಾರ್ಥನೆ ಅಂದ್ರೆ ಜೋರಾಗಿ ಎಲ್ಲ ಅಸೆಂಬ್ಲಿಯಲ್ಲಿ ಮಾಡ್ತಾರೆ. ಆದ್ದರಿಂದ ಇದರ ಫಲ ಎಲ್ಲರಿಗೂ ಸಿಗಲಿ, ದೇವರು ಆಯುರಾರೋಗ್ಯವನ್ನು ಕರುಣಿಸಲಿ. ಇನ್ನೂ ಇಂತಹ ಒಳ್ಳೆಯ ಕಾರ್ಯಗಳು ಮುಂದೆ ನಡೆಯಲಿ, ಹಲವಾರು ಮಕ್ಕಳ ಜೀವನ ಬೆಳಗಲಿ, ಅವರಿಗೊಂದು ಉತ್ತಮ ದಾರಿಯನ್ನು ತೋರಲಿ ಅಂತೇಳಿ ನಮ್ಮ ಆಶೆ. ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಇಲ್ಲಿ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಪ್ರೇಮಲತಾ ಹಾಗೂ ಶಿಕ್ಷಕರು ಹೆತ್ತವರೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆಲ್ರೆಡಿ ಸರ್ ಹೇಳಿದ್ರು, ಈ ಪೋಯಿಟಿಕಾ ಗ್ರೂಪಿನ ರೂವಾರಿ ಅವರು ಇವತ್ತಿದ್ದು 43ನೇ ಕವಿಗೋಷ್ಠಿ. ನಮ್ಮ ಆಶೆ ಏನಂತ ಹೇಳಿದ್ರೆ ಈ ಕವಿಗೋಷ್ಠಿ ಇನ್ನೂ ಮುಂದುವರಿಯಲಿ. 43 ಹೋಗಿ 50, 50 ಹೋಗಿ 75, 75 ಹೋಗಿ 100, ಇನ್ನು ಮುಂದಕ್ಕೂ ಇಂತಹ ಹಲವಾರು ಕವಿಗೋಷ್ಠಿಗಳು ನಡೆಯಲಿ. ಹಲವಾರು ಕಲಾವಿದರು ಅಂದ್ರೆ ಕವಿಗಳು ನಮ್ಮ ಮಕ್ಕಳಲ್ಲಿ ಇರ್ಬೋದು, ನಮ್ಮ ಸಮಾಜದಲ್ಲಿ ಇರ್ಬೋದು, ಅವರು ಮುಂದೆ ಬಂದು ತಮ್ಮ ಜೀವನದಲ್ಲಿರುವ ಆ ಒಂದು ಟ್ಯಾಲೆಂಟ್ ಉಂಟಲ್ಲ ಅದನ್ನು ಹೊರತಂದು ಏನಾದ್ರೂ ಒಂದು ತೃಪ್ತಿಯನ್ನು ಪಡೆಯುವಂತ ಭಾಗ್ಯ ಹಲವಾರು ಮಂದಿಗೆ ಸಿಗಲಿ. ಹಾಗೂ ನಿಮಗೂ ಇಲ್ಲಿ ನೆರೆದ ಸರ್ವರಿಗೂ ಮಗದೊಮ್ಮೆ ವಂದಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮಕ್ಕಳೇ ಇವತ್ತು ನಿಮ್ಮ ದಿನ, ಸಂತೋಷವಾಗಿ ಈ ದಿನವನ್ನು ನೀವು ಕಳಿಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಶಿಸ್ತಿನ ಬಗ್ಗೆ ಉಪದೇಶವನ್ನ ಕೇಳಲು ನಿಜವಾಗಿಯೂ ತುಂಬಾ ಸಂತೋಷ ಆಗ್ತದೆ ಸಿಸ್ಟರ್. ತುಂಬಾ ದಿನಗಳ ನಂತರ ಮತ್ತೆ ನಿಮ್ಮ ಕೆಲವೊಂದು ನುಡಿಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅನುವಾಗಿದೆ. ಧನ್ಯವಾದಗಳು ಸಿಸ್ಟರ್. ಶಾಲಾ ಮಕ್ಕಳಿಗೆ ಇದೀಗ ಉಚಿತ ಶೂಸ್ ಮತ್ತು ಆಟಿಕೆ ಸಾಮಾನುಗಳನ್ನು ವಿತರಿಸುವ ಕಾರ್ಯಕ್ರಮವನ್ನ ನೆರವೇರಿಸಲಿದ್ದಾರೆ. ಈಗ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ವಿತರಣೆ. ವಿದ್ಯಾರ್ಥಿಗಳ ಹೆಸರು ಹಾರ್ವಿ. ಇದನ್ನು ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪೆರೇರಾ ಇವರು ವಿದ್ಯಾರ್ಥಿಗಳಿಗೆ ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ಹಾರ್ವಿ, ಆರಾಧ್ಯ, ಪ್ರೇಕ್ಷಾ, ಗಿಲ್ಬರ್ಟ್ ಎಂ ಡಿಸೋಜಾ ಇವರು ಮಕ್ಕಳಿಗೆ ಶೂ ಅನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ.
ಥ್ಯಾಂಕ್ ಯು ಸರ್. ಸಿಸ್ಟರ್ ಪ್ರೇಮಲತಾ ಇವರು, ಥ್ಯಾಂಕ್ ಯು ಸಿಸ್ಟರ್. ಸಿಸ್ಟರ್ ಪ್ರೇಮಲತಾ ಇವರು ಈಗ ಶೂಗಳನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಮೆಲ್ರಿಕ್, ಪ್ರಥಮ್, ವಂಶ, ತನುಶ್ರೀ, ನಿದೀಕ್ಷಾ, ಕಾಶ್ವಿ, ಥ್ಯಾಂಕ್ ಯು ಸಿಸ್ಟರ್. ಜೆಸ್ಸಿ ಪಿಂಟು ಅವರು ಈಗ ಶೂ ಅನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಕಾಶ್ವಿ, ಮೋಕ್ಷಿತ್, ನಿಶಾಮೂಲ್ಯ, ಶ್ರೀಯಾ, ಎಂತ ಅಂತ ಗೊತ್ತಿಲ್ಲ, ಸಾಕು ಸಾಕು. ಮೋಕ್ಷಿತ್, ದಿಶಾಮೂಲ್ಯ, ಶ್ರೀಯಾ, ಹರಿಪ್ರಿಯಾ, ಅಯಾನ್, ಅಯಾನ್, ನಿರೀಕ್ಷಾ, ಅಯಾನ್, ನಿರೀಕ್ಷಾ, ಆಯ್ತಾ? ಶೂ ಅನ್ನು ವಿತರಿಸಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಧನ್ಯವಾದ ಸಮರ್ಪಣೆ ಇದೀಗ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರುವಂತಹ ಅಶ್ವಿನಿ ಟೀಚರ್ ಇವರಿಂದ ಮಕ್ಕಳು ತಮ್ಮ ಖುಷಿಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಮತ್ತು ತಮ್ಮ ಅನಿಸಿಕೆಗಳನ್ನ ಮನಬಿಚ್ಚಿ ಇಲ್ಲಿ ಹೇಳಲಿದ್ದಾರೆ. ಮಾನ್ವಿ, 7ನೇ ತರಗತಿ. ನಮಗೆ ಬೇರೆ ಬಸ್ಸಲ್ಲಿ ಈಗ ಹೋಗುವಾಗ ಅವರೆಲ್ಲ ಹೇಳ್ತಿದ್ರು ನಮಗೆ ಶೂ ಉಂಟಂತ. ನಮಗೆ ಸಹ ಆಸೆ ಆಗ್ತಿತ್ತು. ಅದಕ್ಕೆ ಎಲ್ಲರ ಪದವಾಗಿ ನಿಮಗೆ ಧನ್ಯವಾದಗಳು. ಎಲ್ಲರಿಗೆ ನಮಸ್ತೆ ಸರ್ ಮತ್ತೆ ಮೇಡಮ್. ನನ್ನ ಹೆಸರು ಇಶಿಕಾ. ನಾನು 5ನೇ ತರಗತಿ. ನಾವು ಬಸ್ಸಿನಲ್ಲಿ ಮತ್ತೆ ರಿಕ್ಷಾದಲ್ಲಿ ಹೋಗುವಾಗ ಬೇರೆ ಶಾಲೆಯ ಮಕ್ಕಳು ಹೇಳ್ತಿದ್ರು ನಮ್ಮ ಶಾಲೆಯಲ್ಲಿ ಇವತ್ತು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಇವತ್ತು ನೀವು ಸಹ ನಮಗೆ ಕೊಟ್ಟಿದ್ದೀರಿ ಅಲ್ಲ. ಆಮೇಲೆ ಬೆಳಗ್ಗೆ ನಮಗೆ ತಿಂಡಿ ಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆ ಸಹ ಧನ್ಯವಾದಗಳು ಸರ್. ನಮಸ್ತೆ ಸರ್. ನನ್ನ ಹೆಸರು ನೀಲಕಂಠ. ನಾನು 7th ಸ್ಟ್ಯಾಂಡರ್ಡ್. ಸನ್ಮಾನ್ಯ ನವೀನ್ ಸರ್ ಅವರೇ, ಕನ್ನಡ ಮಾಧ್ಯಮದ ಮಕ್ಕಳಾದ ನಮ್ಮ ಭಾವನೆಗಳನ್ನು ಅರಿತು ಉದಾರ ಮನಸ್ಸಿನಿಂದ ನಮಗೆಲ್ಲರಿಗೂ ಶೂ, ಸಾಕ್ಸ್, ವಿವಿಧ ಆಟ ಸಾಮಗ್ರಿಗಳನ್ನು, ಅಂತೆಯೇ ಇಂದು ನಮ್ಮ ಹೊಟ್ಟೆಯ ಹಸಿವನ್ನು ನೀಗಿಸಲು ಸಿಹಿ ತಿಂಡಿ ನೀಡಿ ನಿಮಗೆ ನಮ್ಮ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಉದಾರ ಮನಸ್ಸಿನ ಈ ಕೊಡುಗೆಯನ್ನು ಸಂತೋಷದಿಂದ ಸ್ವೀಕರಿಸಿ ಹೃತ್ಪೂರ್ವಕ ವಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದೇವರು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಆರೋಗ್ಯ, ಆಯಸ್ಸು ಮತ್ತು ಆನಂದವನ್ನು ಆಶೀರ್ವದಿಸಲೆಂದು ಹಾರೈಸುತ್ತೇನೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದು ನಾನು ವಂದನಾರ್ಪಣೆ ಮಾಡಲು ನಿಮ್ಮ ಮುಂದೆ ಉಪಸ್ಥಿತಳಿದ್ದೇನೆ. ಪ್ರಥಮವಾಗಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಪ್ರೊವಿಷನಲ್ ಸುಪೀರಿಯರ್ ಮಂಗಳೂರು ಪ್ರೊವಿನ್ಸ್ನ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪಿರೇರಾ ಇವರಿಗೆ ನಮ್ಮ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸ್ಥಳೀಯ ಕಾನ್ವೆಂಟಿನ ಸುಪೀರಿಯರ್ ಆದ ವಂದನೀಯ ಭಗಿನಿ ಪ್ರೇಮಲತಾ ಇವರಿಗೆ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗಿಲ್ಬರ್ಟ್ ಎಂ.ಎನ್. ಡಿಸೋಜಾ ಇವರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು ಸರ್. ನಮ್ಮ ವಿದ್ಯಾರ್ಥಿಗಳಿಗೆ ಉಚಿತ ಶೂ, ಸಾಕ್ಸ್ ಮತ್ತು ಆಟಿಕೆಗಳನ್ನು ನೀಡಿದ ನವೀನ್ ಪಿರೇರಾ ಸುರತ್ಕಲ್ ಇವರಿಗೆ ನಮ್ಮ ಲಿಟಲ್ ಫ್ಲವರ್ಸ್ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಇಂದಿನ ಈ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿರುವ ಜೋಸಿ ಪಿಂಟೋ ಕಿನ್ನಿಗೋಳಿ ಇವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇಂದಿನ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಲೀಡಿಯಾ ಡಿಕೋಸ್ತಾ ದೇರೆಬೈಲ್, ಲ್ಯಾನ್ಸಿ ಸಿಕ್ವೇರ ಸುರತ್ಕಲ್, ಹೇಮಾಚಾರ್ಯ, ಸಬಿತಾ ಫೆರ್ನಾಂಡಿಸ್ ದೇರೆಬೈಲ್, ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು, ಇಡೀ ಪೊಯಿಟಿಕಾ ಬಳಗಕ್ಕೆ ನಮ್ಮ ಲಿಟಲ್ ಫ್ಲವರ್ ಶಿಕ್ಷಣ ಸಂಸ್ಥೆಯ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನಡೆಸಲು
ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ನೀಡಿದ ನಮ್ಮ ಶಾಲಾ ಮುಖ್ಯ ಶಿಕ್ಷಕರುಗಳಾದ ವಂದನೀಯ ಭಗಿನಿ ಲಿಲ್ಲಿ ಮೊನಿಕಾ ರೆಬೆಲ್ಲೋ ಮತ್ತು ವಂದನೀಯ ಭಗಿನಿ ವಿನಿಶಾ BS ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಮರ್ವಿನ್ ಕ್ರಾಸ್ತಾ ಇವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಶಿಕ್ಷಕರಿಗೆ ಮತ್ತು ಶಿಕ್ಷಕೇತರ ವೃಂದದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಸರ್ವರನ್ನು ಧನ್ಯವಾದ ಮಾಡಿದ ಟೀಚರ್ ನಿಮಗೆ ಕೂಡ ಧನ್ಯವಾದಗಳು. ರವಿ ಕಾಣದ್ದನ್ನು ಕವಿ ಕಾಣುವನಯ್ಯ. ಹೌದು ಪ್ರಿಯರೇ, ಹಳೆ ಬೇರು ಹೊಸ ಚಿಗುರು ಎಂಬಂತೆ ತಮ್ಮ ಹೊಸ ಕವನಗಳನ್ನ ಮತ್ತು ಸಾಹಿತ್ಯದ ರಸದೌತಣವನ್ನ ಉಣಬಡಿಸಲಿದ್ದಾರೆ ನಮ್ಮ ಲೇಖಕರು, ಸಾಹಿತಿಗಳು ಮತ್ತು ಕಲಾವಿದರು. ಎಲ್ಲರಿಗೂ ಕೂಡ ನಾನು ಪೋಯಿಟಿಕ 43ನೇ ಕವಿಗೋಷ್ಠಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ವೇದಿಕೆಯಲ್ಲಿ ನಮ್ಮ ಕವಿಗಳು ಇಲ್ಲಿ ಆಸೀನರಾಗಿದ್ದಾರೆ. ವಿಶೇಷವಾಗಿ ಇವತ್ತಿನ ಈ ಕವಿಗೋಷ್ಠಿಯಲ್ಲಿ ನಾವು ಕೇವಲ 6 ಕವಿಗಳು ತಮ್ಮ ಕವಿತೆಯನ್ನು ವಾಚಿಸಿದ್ದಾರೆ. ಇಲ್ಲದ್ರೆ ನಮ್ಮ ಪೋಯಿಟಿಕ ಕವಿಗೋಷ್ಠಿಗೆ ಸುಮಾರು 20ರಿಂದ 25-30 ಕವಿಗಳು ಭಾಗವಹಿಸ್ತಾ ಇದ್ರು. ಆದರೆ ಇವತ್ತು ಮಕ್ಕಳ ಮತ್ತು ಸಮಯದ ಮಕ್ಕಳಿಗೆ ಬೋರ್ ಆಗಬಾರ್ದು, ಮಾತ್ರವಲ್ಲ ಅವರ ಆಸಕ್ತಿ ಹಾಗೆ ಹೆಚ್ಚಬೇಕು ಎನ್ನುವ ಉದ್ದೇಶದಿಂದ ಮಾತ್ರವಲ್ಲ ಸಮಯದ ಮಿತಿಯನ್ನು ನೋಡಿ ಕೇವಲ 6 ಕವಿಗಳು ಇವತ್ತಿನ ಕವಿಗೋಷ್ಠಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಪೋಯಿಟಿಕ ಹೇಳಿದರೆ ಒಂದು ವಾಟ್ಸಪ್ ಗ್ರೂಪ್, ಸುಮಾರು 500ರಷ್ಟು ಕವಿಗಳು ಕವಿತಾ ಆಸಕ್ತರು ಇರುವಂಥ ಈ ಪೋಯಿಟಿಕ ಕಳೆದ ಸುಮಾರು 2.5 ವರ್ಷದಿಂದಾಗಿ ನಮ್ಮ ಕೊಂಕಣಿ ಮತ್ತು ಕನ್ನಡ ಕವಿತಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ. ಹಲವಾರು ಕವಿಗಳಿಗೆ ಹೊಸದಾಗಿ ಕವಿತೆ ಬರೆಯುವವರಿಗೆ ಪ್ರೋತ್ಸಾಹ ಮತ್ತು ವೇದಿಕೆ ನೀಡುವ ಪ್ರಮುಖವಾದ ಉದ್ದೇಶವನ್ನು ಇಟ್ಟು ಆರಂಭವಾದ ಈ ಪೋಯಿಟಿಕ, ಇದರ ಅಡ್ಮಿನ್ ನಮ್ಮ ನವೀನ್ ಪಿರರವರು. ಅವರದೊಂದು ಆಸೆ ಇತ್ತು, ಹೊಸ ಕವಿಗಳಿಗೆ ನಾವು ವೇದಿಕೆಯನ್ನು ಕೊಡಬೇಕು ಅಂತ. ಅದರಿಂದಾಗಿ ನಾವು ಈ ಪೋಯಿಟಿಕದಲ್ಲಿ ಹಳೆ ಕವಿಗಳಿದ್ದಾರೆ, ಹೊಸ ಕವಿಗಳಿದ್ದಾರೆ. ಹೊಸ ಕವಿಗಳಿಗೆ ಒಂದು ವೇದಿಕೆಯನ್ನು ಕೊಟ್ಟು ಅವರಿಗೆ ಈ ಕವಿತಾ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ತಿಂಗಳಿಗೆ ಒಂದು ಕವಿಗೋಷ್ಠಿಯನ್ನು ನಾವು ನಮ್ಮ ಜಿಲ್ಲೆಯಾದ್ಯಂತ ಮಾತ್ರವಲ್ಲ ರಾಜ್ಯದ ಬೆಂಗಳೂರು, ಗೋವಾ ಹಾಗೂ ಇತರ ಕಡೆಗಳಲ್ಲಿ ಕೂಡ ಆಯೋಜಿಸ್ತಾ ಇದ್ದೇವೆ. ಅದೇ ರೀತಿ ವರ್ಷಕ್ಕೊಂದು ಸಮಾಜ ಸೇವಾ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಅಡ್ಮಿನ್ ಆಗಿರುವ ನವೀನ್ ಪಿರರ್ ಅವರ ಒಂದು ಕನಸು. ಅವರು ಈ ವಿಷಯವನ್ನು ಗ್ರೂಪಲ್ಲಿ ಹಾಕಿ ಅವರಿಂದ ಬಹಳಷ್ಟು ಪೋಯಿಟಿಕ ಸದಸ್ಯರು ಸಹೃದಯಿಗಳು ಸಹಕಾರ ನೀಡಿ ವರ್ಷಕ್ಕೊಂದು ಅವರು ಇಂಥ ಸಮಾಜ ಸೇವಾ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ಅದಕ್ಕೆ ಮಾತ್ರವಲ್ಲ ಬಡ ಹಾಗೂ ಮಧ್ಯಮ ವರ್ಗದ ಶಾಲೆಗಳು ಇಲ್ಲಿವೆ. ಸರ್ಕಾರದಿಂದ ಏನು ಸವಲತ್ತು ಸಿಗದ ಶಾಲೆಗಳಿಗೆ ಅವರು ಯೂನಿಫಾರ್ಮ್, ಪುಸ್ತಕ, ಆಟಿಕೆ ಮಾತ್ರವಲ್ಲ ಶೂಸ್ಗಳನ್ನು ನೀಡುವ ಮುಖಾಂತರ ಪೋಯಿಟಿಕ ಒಂದು ಸಮಾಜ ಸೇವಾ ರಂಗದಲ್ಲಿ ಕೂಡ ತಮ್ಮ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇವತ್ತಿನ ಈ 43ನೇ ಕವಿಗೋಷ್ಠಿ, ಯಾಕಂದರೆ ಇಷ್ಟರವರೆಗೆ 43 ಕವಿಗೋಷ್ಠಿಗಳು ಬೇರೆ ಬೇರೆ ಪ್ರದೇಶದಲ್ಲಿ ಆಗಿವೆ. ಇವತ್ತು ಈ ಶಾಲೆಯಲ್ಲಿ ಚಿಕ್ಕ ಮಕ್ಕಳಲ್ಲಿ ಒಂದು ಕವಿತೆಯ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕಾಗಿ ನೀವು ಕೇಳ್ಬೋದು, ಯಾಕೆ ಕವಿಗೋಷ್ಠಿಯನ್ನು ಇಲ್ಲಿ ಶಾಲೆಯಲ್ಲಿ ಮಾಡುವುದಂತ. ನಮಗೆ ಕವಿಗೋಷ್ಠಿ ಒಂದು ಅಂಕೆ ಸಂಖ್ಯೆ ಆಗ್ಬೇಕಂತ ಮಾಡೋದಲ್ಲ, ನಾವು ಮಕ್ಕಳಿಗೆ ಆಸಕ್ತಿ ಬರಲಿಕ್ಕೆ ಇಂಥ ಕವಿತೆಯನ್ನು ಕೇಳುವ ಈ ಮಕ್ಕಳು, ನಿಮ್ಮಲ್ಲಿ ಕೂಡ ತುಂಬಾ ಮಕ್ಕಳಿಗೆ ಬರೆಯುವ ಆಸಕ್ತಿ ಇರ್ಬೋದು. ಎಷ್ಟು ಮಕ್ಕಳಿಗೆ ಬರೀಲಿಕ್ಕೆ ಆಸಕ್ತಿ ಉಂಟು? ಏನಾದರೂ ಕತೆ, ಕವಿತೆ, ಲೇಖನ ಏನಾದರೂ ಒಂದು ಬರೆಯುವಂತ ಒಂದು ಕೈ ಇರ್ತೀರಾ? ಯಾರಿಗೆಲ್ಲ ಆಸಕ್ತಿ ಉಂಟು? ಹೌದು, ಏನಾದರೂ ಒಂದು ಬರೀಬೇಕು ಅಂತ. ನೋಡಿ, ತುಂಬಾ ಮಕ್ಕಳಿಗೆ ಆಸಕ್ತಿ ಉಂಟು ಅಲ್ಲ, ಏನಾದರೂ ಬರೀಬೇಕಂತ. ನಾನು ಕೂಡ ನಿಮ್ಮಾಗೆ ಹೈಸ್ಕೂಲ್ ಕೈ ಕೆಳಗೆ ಹಾಕಿ ನಾನು ಕೂಡ ನಿಮ್ಮಾಗೆ ಹೈಸ್ಕೂಲಲ್ಲಿ ಇರುವಾಗಲೇ, ಹೈಸ್ಕೂಲ್ ಕಲಿತಿರುವಾಗಲೇ ನಾನು ಸಣ್ಣ ಸಣ್ಣ ಉದಯವಾಣಿಯಲ್ಲಿ ಬಾಲಜಗತ್ತು ಅಂತ ಒಂದು ವಿಭಾಗ ಇತ್ತು, ಈಗ ಇಲ್ಲದು. ಅದರಲ್ಲಿ ಸಣ್ಣ ಸಣ್ಣ ಕತೆ, ಕವಿತೆ, ಲೇಖನಗಳನ್ನು ಬರೀತಿದ್ದೆ. ಸಣ್ಣದು, ವಿಚಿತ್ರ ಆದರೂ ನಿಜ ಅಂತದೆಲ್ಲ. ಅದು ಪ್ರಕಟ ಆದ್ರಿಂದಾಗಿ ನನಗೆ ತುಂಬ ಆಸಕ್ತಿ ಬಂತು. ಅದನ್ನೇ ನಾನು ಮುಂದುವರಿಸಿ ಬರೀತಾ ಇವತ್ತು ಒಬ್ಬ ಕವಿಯಾಗಿ ಗುರುತಿಸ್ಲಿಕ್ಕೆ ಸಮಾಜ ನನ್ನ ಗುರುತಿಸಿದೆ. ಒಬ್ಬ ಕವಿ ಆಗ್ಲಿಕ್ಕೆ ತುಂಬ ಸಂತೋಷ ಆಗ್ತಿದೆ. ಇವತ್ತು
ಕವಿತೆ ಅಂದರೆ ಏನು ನಿಮಗೆ ಮಕ್ಕಳಿಗೆ ಗೊತ್ತಿರ್ಬೋದು. ನೀವೀಗ ಏನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಹೋದಾಗ ನಿಮ್ಗೆ ಕೂಡ ಒಂದು ಕವಿತೆ ಬರೀಬೇಕಾದ್ರೆ ನೀವು ಬೇರೆಯವರ ಕವಿತೆಗಳನ್ನು ಓದ್ಬೇಕು. ಒಂದು ಕತೆ ಬರಿಬೇಕಾದ್ರೆ ಬೇರೆಯವರ ಕತೆಗಳನ್ನು ಓದ್ಬೇಕು. ತುಂಬಾ ಓದಿದಾಗ ನಿಮ್ಗೆ ಸ್ವಲ್ಪ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಓದದಿದ್ರೆ ನಿಮ್ಗೆ ಬರೀಲಿಕ್ಕೆ ಆಗುದಿಲ್ಲ, ಕಷ್ಟ ಅದು. ಅದರಿಂದಾಗಿ ತುಂಬಾ ಬೇರೆ ಬೇರೆ ಸಾಹಿತಿಗಳ, ಲೇಖಕರ ಕತೆ ಕವಿತೆಗಳನ್ನು, ಯಾಕಂದ್ರೆ ನಿಮ್ಮಲ್ಲಿ ಲೈಬ್ರರಿ ಉಂಟು, ಇಲ್ಲಿ ಪತ್ರಿಕೆಗಳು ಬರ್ತವೆ, ಅದನ್ನು ಓದಿ ನಿಮ್ಮಲ್ಲಿ ಕೂಡ ನೀವು ಒಳ್ಳೆಯ ಕವಿ ಆಗ್ಲಿಕ್ಕೆ, ಲೇಖಕರಾಗ್ಲಿಕ್ಕೆ ಪ್ರಯತ್ನಿಸಿ. ಇವತ್ತಿನ ಒಂದು ಕವಿಗೋಷ್ಠಿಯಲ್ಲಿ ಕವಿತೆ ಅಂದರೆ ಏನು ಅಂದ್ರೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನೋ ಬರೆದ್ರೆ ಒಂದು ಕವಿತೆ ಆಗುದಿಲ್ಲ. ಉದ್ದಕ್ಕೆ ಬರೆದರೆ ಒಂದು ಕಾಗದ ಆಗ್ಬೋದು, ಆದ್ರೆ ಕೆಳಗೆ ಬರೆದರೆ ಅದು ಕವಿತೆ ಆಗುದಿಲ್ಲ. ಕವಿತೆಗೆ ತನ್ನದೇ ಆದ ಒಂದು ಲಕ್ಷಣ ಉಂಟು. ನಾನು ಸೂಕ್ಷ್ಮವಾಗಿ ಹೇಳುವುದಾದ್ರೆ, ಒಂದು ಕವಿತೆ ಹೇಳಿದ್ರೆ ಒಂದು ಮದುಮಗಳಿಗೆ, ಒಬ್ಬ ಹುಡುಗಿ ಮತ್ತು ಒಂದು ಮದುಮಗಳ ನಡುವಿನ ಒಂದು ವ್ಯತ್ಯಾಸ ಏನೆಂದ್ರೆ, ಮದುಮಗಳಿಗೆ ಎಲ್ಲರನ್ನು ನಾವು ಹೆಂಗಸರು ಹುಡುಗಿಯರು ಹೇಗೆ ಕೂಡ ಡ್ರೆಸ್ ಮಾಡ್ತೇವೆ, ಜೀನ್ಸ್ ಪ್ಯಾಂಟ್ ಹಾಕ್ತಾರೆ, ಮತ್ತೆ ಮ್ಯಾಕ್ಸಿ ಹಾಕ್ತಾರೆ, ಸೀರೆ ಉಡ್ತಾರೆ, ಬೇರೆ ಬೇರೆ ರೀತಿಯ ಡ್ರೆಸ್ ಹಾಕ್ತಾರೆ. ಆದ್ರೆ ಮದುಮಗಳು ಹೇಳುವಾಗ ಆ ಮದುಮಗಳು ಹೀಗೆ ಡ್ರೆಸ್ ಮಾಡಬೇಕು, ಇದೇ ರೀತಿ ಅವರು ಹೂ ಮುಡಿಬೇಕು, ಇಂಥದೇ ಬಂಗಾರದ ಆಭರಣಗಳು ಹಾಕಬೇಕು, ಇದೇ ರೀತಿ ಅವರು ಒಂದು ವಿಶಿಷ್ಟವಾದ ಒಂದು ರೀತಿ ಉಂಟು. ಅದು ಮದುಮಗಳ ಗೊತ್ತು. ಅದೇ ರೀತಿ ಕವಿತೆಯನ್ನು ಕೂಡ ಉತ್ತಮವಾಗಿ, ಉತ್ತಮ ಶಬ್ದಗಳಿಂದ ಅಥವಾ ಮಾತುಗಳಿಂದ ಅದನ್ನು ಸಂಗ್ರಹಿಸಬೇಕಾಗ್ತದೆ. ಇಲ್ಲದ್ರೆ ಅದು ಕವಿತೆ ಆಗುವುದಿಲ್ಲ. ಅದಕ್ಕೆ ಅರ್ಥ ಕೂಡ ಬೇಕಾಗ್ತದೆ. ಮತ್ತೆ ನೀವು ಒಂದು ಅಧ್ಯಾಯ, ಒಂದು 100 ಅಕ್ಷರಗಳನ್ನು ನೀವು ಕವಿತೆಯಲ್ಲಿ ಕೇವಲ 5-6 ಅಕ್ಷರಗಳಲ್ಲಿ, ಶಬ್ದಗಳಲ್ಲಿ ನೀವು ಅದನ್ನು ಹೇಳ್ಬೇಕಾಗ್ತದೆ. ಬರೆಯುವಾಗ 100 ಶಬ್ದ ಬರೆಯುವುದಾದ್ರೂ ಕೂಡ, ಒಂದು ಕತೆ ಬರೆದಾಗಿ ಬರೆದರೆ, ಕವಿತೆ ಬರೆಯುವಾಗ ನೀವು ಅಷ್ಟು ಬರೀಲಿಕ್ಕೆ ಆಗುದಿಲ್ಲ. ಕೇವಲ 1-2 ವಾಕ್ಯಗಳಲ್ಲಿ ಅಥವಾ 5-6 ಶಬ್ದಗಳಲ್ಲಿ, 100 ವಾಕ್ಯಗಳಲ್ಲಿ ಹೇಳುವುದನ್ನು ಅದರಲ್ಲಿ ಹೇಳ್ಬೇಕಾಗ್ತದೆ. ಅದರಿಂದಾಗಿ ಇವತ್ತು ಮಕ್ಕಳೇ, ನಾವು ಕವಿಗಳು ಇಲ್ಲಿದ್ದೇವೆ, 6 ಕವಿಗಳಿದ್ದೇವೆ. ಮಾತ್ರವಲ್ಲ, ನಮ್ಮ ಎಡ್ವರ್ಡ್ ರವರು, ಅವರು ಒಳ್ಳೆಯ ಕವಿಗಳು ಕೂಡ ಹೌದು. ಅವರು ಮತ್ತೆ ನಿಮಗೆ ಮಿಮಿಕ್ರಿ ಮಾಡ್ಲಿಕ್ಕಿದ್ದಾರೆ, ನಿಮ್ಮನ್ನು ರಂಜಿಸ್ಲಿಕ್ಕೆ. ಯಾಕಂದ್ರೆ ನಿಮಗೆ ಕವಿತೆ ಬೋರ್ ಆದ್ರೆ ಅವರ ಮಿಮಿಕ್ರಿಯಿಂದಾಗಿ ಅವರು ನಿಮ್ಮನ್ನು ರಂಜಿಸ್ಲಿಕ್ಕಿದ್ದಾರೆ, ಅದರೊಟ್ಟಿಗೆ ಅವರ ಕವಿತೆಗಳನ್ನು ವಾಚಿಸ್ಲಿಕ್ಕಿದ್ದಾರೆ. ಅದರಿಂದಾಗಿ ಇವತ್ತು ನಮ್ಮ ಮೊದಲ ಕವಿಯಾಗಿ ನಮ್ಮ ಕಿನ್ನಿಗೊಳ್ಳಿಯವರಾದ ಹೇಮಾಚಾರ್ಯ ಅವರ ಕಾವ್ಯನಮ್ಮ, ಹೇಮಾಚಾರ್ಯ ಅಂದ್ರೆ ಅವರ ಕಾವ್ಯನಮ್ಮ, ಅವರ ಹೆಸರು ಹೆರಾಲ್ಡ್ ಮಸ್ಕರೇನಸ್ ಅಂತ. ಅವರು ನಮ್ಮ ಇಲ್ಲಿಯ ಕಿನ್ನಿಗೊಳ್ಳಿಯ ಮೂರ್ಕಾವೇರಿಯ ಕೊಯ್ಲ್ ಅಂತ ಒಂದು ಊರುಂಟು, ಮೂರ್ಕಾವೇರಿ ಒಳಗೆ, ಅಲ್ಲಿ ಅವರೀಗ ಅಲ್ಲಿ ಸ್ವಸಹಾಯ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರೀಗ ಮೊದಲಾಗಿ ಕವಿತೆಯನ್ನು ಓದಬೇಕಾಗಿ ಕೇಳಿಕೊಳ್ತೇನೆ. ನಾನು ಇಲ್ಲಿಯೇ ಹುಟ್ಟಿದ್ದು, ಕಿನ್ನಿಗುಳಿಯಲ್ಲಿ. ಅವರು ಹೇಳಿದ್ರು ಈಗ ಈ ಶಾಲೆ ಕೂಡ ನನಗೆ ಹೊಸತಲ್ಲ. ಯಾಕೆಂದ್ರೆ ನನ್ನ ಅಕ್ಕ, ನನ್ನ ತಂಗಿ ಎಲ್ಲ ಕಲಿತದ್ದು ಇಲ್ಲಿಯೇ. ಆ ಟೈಮ್ನಲ್ಲಿ ಬಿಲ್ಡಿಂಗ್ ಇರಲಿಲ್ಲ, ಅಲ್ಲಿ ಒಂದು ಸಣ್ಣ ಶಾಲೆ ಇತ್ತು. ಆ ಶಾಲೆಯಲ್ಲಿ ಅಲ್ಲಿ ಕಲಿತವರು ಅವರೀಗ ತುಂಬ ಹೊರಗಿದ್ದಾರೆ. ನಾನು ನಿಮಗೆ ಹೇಳುವುದು ಒಂದು ಸಣ್ಣ ಹಾಡು. ಅಮ್ಮ ಎಂದರೆ ಏನೋ ಹರ್ಷವು, ಅಮ್ಮ ಎಂದರೆ ಹೇಳಿ, ಏನೋ ಹರ್ಷವು, ನಮ್ಮ ಪಾಲಿಗೆ ಅವರು ದೈವವು ಅಲ್ವಾ? ಇದು ಕೇಳಿದ್ದೀರಾ ನೀವು? ಕೇಳಿಲ್ಲ ನೀವು? ಇದು ಒಂದು ಫಿಲ್ಮಿನ ಕತೆ, ಚಿತ್ರದ ಹಾಡು. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವರು ದೈವವು. ನಿಜವಾಗಿ ಅಲ್ವಾ? ನಮ್ಮ ಅಮ್ಮ ನಮ್ಮ ದೈವದ ಹಾಗೆ. ಆದ್ರೆ ಈ ಹಾಡು ನನ್ನದಲ್ಲ, ಇದು ನಿನ್ನೆ ಇಲ್ಲಿಂದ ನಾನು ತೆಗೆದೆ. ಯಾಕಂದ್ರೆ ಹಠಾತ್ತಾಗಿ ಇವರು ನನಗೆ ಫೋನ್ ಮಾಡಿದ್ರು, ನೀವು ಕನ್ನಡದಲ್ಲಿ ಒಂದು ಹಾಡನ್ನು ಹಾಡಬೇಕು ಅಂತ. ಅದಕ್ಕೆ ನನಗೆ ಬೇರೆ ಹಾಡು ಸಿಗ್ಲಿಲ್ಲ. ಹಾಗೆ ನಾನು ಈ ಹಾಡನ್ನು ಯೋಚಿಸಿದೆ. ಯಾಕೆಂದ್ರೆ ನಾನು ಬರೆದ ಕವಿತೆ ಸಾಧಾರಣ ಇದೇ ರೀತಿಯಲ್ಲಿ ಇದೆ. ಹೊಟ್ಟೆಯಲ್ಲಿ ಇಷ್ಟವರೆಗೆ ಇರುವ ಮಗು, ಹೊಟ್ಟೆಯಲ್ಲಿ ಇರುವ ಮಗು ಕೂಗ್ತದೆ. ಅದಕ್ಕಾಗಿ ಆ ಕವಿತೆಗೆ ನಾನು ಹೆಸರಿಟ್ಟಿದ್ದೇನೆ, ಹೊಟ್ಟೆಯಲ್ಲಿ ಜೀವವೊಂದರ ಆಕ್ರಂದನ. ಆಕ್ರಂದನ ಅಂದ್ರೆ ಏನು? ಆಕ್ರಂದನ ಅಂದ್ರೆ
ಹೌದು, ಒಬ್ಬೆ ಹಾಕುವುದು. ಕೂಗು. ಆಕ್ರಮಣ ಅಂದರೆ ಹೊಟ್ಟೆಯಲ್ಲಿ ಇದ್ದು ಹೊರಗೆ ಬಾರದ ಮಗು, ಒಂದು ಜೀವ, ಅದರ ಕೂಗು. ಓಕೆ. ಅಮ್ಮ ಕೈಯೊಂದ ಚಾಚಿ ನಿನ್ನ ಉದರದ ಸುತ್ತಮುತ್ತ, ನಾ ಅಲ್ಲಿರುವೆ ಸ್ವಚ್ಛಂದವಾಗಿ ಬೆಳೆದು ಹಾಯಾಗಿ. ನಿನ್ನ ಪ್ರೀತಿಯ ನೋಟಕ್ಕೆ ಆಲಿಂಗಕ್ಕೆ ಹಾತೊರಿಯುವೆನು, ನಿನ್ನ ತುಟಿಯ ಸ್ಪರ್ಶಕ್ಕೆ ಕಾಯುವೆನು. ಅಮ್ಮ ಕೈಯೊಂದು ಚಾಚು ನಿನ್ನ ಉದರದ ಸುತ್ತಮುತ್ತ, ನಾನು ಇಲ್ಲಿರುವೆನು ಹಾಯಾಗಿ ಖುಷಿಯಾಗಿ. ಅದು ಮಗು ಏನು ಹೇಳ್ತದೆ? ಅದು ಒಳಗಿದೆ, ಹೊಟ್ಟೆ ಒಳಗಿದೆ ಅಮ್ಮನಿಗೆ ಒಂದೇ ಕರೆ, ಅಮ್ಮ ನಿನ್ನ ಕೈಯನ್ನು ಸ್ವಲ್ಪ ಚಾಚು, ಹೊಟ್ಟೆಯ ಮೇಲೆ ಸ್ವಲ್ಪ ಆಚೆ ಈಚೆ ಮಾಡು, ಆಗ ಗೊತ್ತಾಗ್ತದೆ ನನಗೆ ಅಮ್ಮನ ಕೈ ಅಂತ ಗೊತ್ತಾಗ್ತದೆ. ಅದನ್ನು ಮಗು ಕೂಗಿ ಹೇಳ್ತದೆ. ನಂತರ ಅದು ಹೇಳ್ತದೆ, ನಿನ್ನನ್ನು ಕಾಣುವ ತಬ್ಬುವ ತವಕ ನನಗೆ, ನಿನ್ನನ್ನು ಕಾಣುವ ತಬ್ಬುವ ತವಕ ನನಗೆ, ನನ್ನ ಅಕ್ಕ ಅಣ್ಣಂದಿರನ್ನು ಅಕ್ಕ ತಂಗಿಯಂದಿರನ್ನು ನೋಡುವ ಕಾತರ ನನಗೆ, ನಾನು ಹೇಗೆ ಕಾಣುತ್ತೇನೆ ಎಂದು ನೋಡುವ ಹಂಬಲ ನನಗೆ. ಈಗ ಮತ್ತೆ ಏನು ಮಾಡು? ಕೈಯೊಂದನ್ನು ಚಾಚು ನಿನ್ನ ಉದರದ ಸುತ್ತ, ನಾನು ಇಲ್ಲಿರುವೆ ಹಾಯಾಗಿರುವೆ. ನಾನು ಸುಂದರವಾಗಿದ್ದೇನೆಯಾ ಅಥವಾ ಆ ಹಿಂಜರಿಕೆ ಇದೆ ನನಗೆ. ಯಾಕೆಂದ್ರೆ ಮಕ್ಕಳೇ, ಹೆಚ್ಚಾಗಿ ಅಮ್ಮಂದಿರಿಗೆ ಇದೊಂದು ಟೆನ್ಷನ್ ಇರ್ತದೆ, ನನ್ನ ಮಗು ನೋಡ್ಲಿಕ್ಕೆ ಒಳ್ಳೆದಿದೆಯಾ, ಆ ಮಗುವನ್ನು ಈ ಸಮಾಜ ಸ್ವೀಕರಿಸಬಹುದಾ ಅಂತ ಒಂದು ದುಃಖ ಇರ್ತದೆ. ನಿಮ್ಗೆ ಅಮ್ಮನಿಗೆ ಗೊತ್ತಿರ್ಲಿಕ್ಕಿಲ್ಲ. ನೀವು ಇವತ್ತು ಹೋಗಿ ನಿಮ್ಮ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿ, ಗೊತ್ತಾಯ್ತಲ್ಲ? ಥ್ಯಾಂಕ್ಸ್ ಹೇಳಿ. ಯಾಕೆ ಗೊತ್ತಾ? ಯಾಕೆ? ನಿಮ್ಗೆ ಈ ಪ್ರಪಂಚಕ್ಕೆ ತಂದಕ್ಕೆ ಅವಳು ಬಹಳ ಕಷ್ಟಪಟ್ಟಿದ್ದಾಳೆ ನಿಮ್ಮನ್ನು ತರಲಿಕ್ಕೆ. ಅವರನ್ನು ಥ್ಯಾಂಕ್ಸ್ ಹೇಳಿ. ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ, ಪೋಖರಿಗಳು, ನೀವು ಕೂಡ ಹೇಳ್ಬೇಕು ಅಮ್ಮನಿಗೆ ಥ್ಯಾಂಕ್ ಯು. ಯಾಕೆ ಕೇಳ್ಬಹುದು, ಅಮ್ಮ ಯಾಕೆ ಥ್ಯಾಂಕ್ ಯು? ಆಗ ಹೇಳಿ, ನಮಗೆ ಪ್ರಪಂಚಕ್ಕೆ ನೀವು ತಂದಿದ್ದೀರಿ ಬಹಳ ಕಷ್ಟದಿಂದ, ಅದಕ್ಕಾಗಿ ಥ್ಯಾಂಕ್ ಯು. ಓಕೆ. ಈ ಹುಡುಗಿ ಕೂಡ ಹೇಳ್ತಾಳೆ, ನಾನು ಸುಂದರನಾಗಿದ್ದೇನೆ ಅಂತ ನನಗೆ ಹಿಂಜರಿಕೆ ಇತ್ತು, ಕಣ್ಣಿನ ದೃಷ್ಟಿಯೂ ಒಳ್ಳೆದಿದೆ, ಕಾಲು ಸ್ವಚ್ಛಂದವಾಗಿದೆ, ಮೂಡಿ ಬಂದಿವೆ, ಮನದ ಪ್ರಭಾವಶಾಲವಾಗಿದೆ, ನಿಖರವಾಗಿದೆ. ಆದರೆ ಒಂದೇ ಆಶೆ ಉಳಿದಿದೆ ಅಮ್ಮ, ನಿನ್ನನ್ನು ತಬ್ಬುವ ಪ್ರೀತಿಸುವ ಕೈಯೊಂದು ನಿನ್ನ ಉದರದ ಸುತ್ತಮುತ್ತ ಚಾಚು, ನಾನಿಲ್ಲಿರುವೆ ಹಾಯಾಗಿ ಸುಖವಾಗಿ. ಧನ್ಯವಾದಗಳು. ಧನ್ಯವಾದಗಳು ಕವಿಯಾದ ಎಂ ಆಚಾರ್ಯರವರಿಗೆ. ಅವರು ಒಬ್ಬ ತಾಯಿಯ ಭಾವನೆಗಳನ್ನು, ಒಂದು ಮಗುವಿನ ಹೇಗೇನು ಭಾವನೆ ಉಂಟು, ಹೊಟ್ಟೆಯಲ್ಲಿರುವ ಮಗುವಿನ ಭಾವನೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಆ ತಾಯಿ ಮತ್ತು ಮಗುವಿನ ಸಂಬಂಧ, ಅವರ ಒಂದು ಭಾವನೆಗಳನ್ನು ಅವರ ಪ್ರಸ್ತುತಪಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಈಗ ಮುಂದಿನ ಕವಯಿತ್ರಿ ಸಬಿತಾ ಫರ್ನಾಂಡಿಸ್, ದೇರಬೇಲ್. ನನ್ನ ಕವಿತೆಯ ಹೆಸರು ಸೋಲಿ ಗೆಲುವಿನ ಸೋಪಾನ. ದೇವರು ಕೊಟ್ಟರು ಜೀವನ ನಮಗೆ, ಕಳೆದುಕೊಳ್ಳಲು ನಾವ್ಯಾರು? ದೇವರು ಕೊಟ್ಟರು ಜೀವನ ನಮಗೆ, ಕಳೆದುಕೊಳ್ಳಲು ನಾವ್ಯಾರು? ಮುಚ್ಚಿದೆ ಒಂದು ಬಾಗಿಲು ನಮಗೆ, ತೆರೆದಿದೆ ಇನ್ನು ನೂರಾರು. ನೋವನ್ನು ಒಡಲಲ್ಲಿ ತುಂಬಿದೆ ಹೃದಯ, ಕಣ್ಣಿಗೆ ಕಂಬನಿ ಸಂತಾಪ. ನೋವನ್ನು ಒಡಲಲ್ಲಿ ತುಂಬಿದೆ ಹೃದಯ, ಕಣ್ಣಿಗೆ ಕಂಬನಿ ಸಂತಾನ. ಪ್ರತಿದಿನ ಮರಳಿ ಬರುವನು ಹೃದಯ, ಸೋಲೆ ಗೆಲುವಿನ ಸೋಪಾನ. ಜೀವನದಲ್ಲಿ ಗುರಿ ಒಂದಿದ್ದರೆ ಆಶಾ ಜ್ಯೋತಿಯು ನಡೆಸುವುದು. ಜೀವನದಲ್ಲಿ ಗುರಿ ಒಂದಿದ್ದರೆ ಆಶಾ ಜ್ಯೋತಿಯು ನಡೆಸುವುದು. ದಡ ಸೇರುವ ಛಲ ಒಂದಿದ್ದರೆ ಗುರಿಯೇ ನಮ್ಮನ್ನು ಮುಟ್ಟುವುದು. ಧನ್ಯವಾದಗಳು. ಕವಯಿತ್ರಿ ಸಬಿತಾ ಫರ್ನಾಂಡಿಸ್, ದೇರಬೇಲ್ನವರು, ಮಂಗಳೂರಿನಿಂದ ಇಲ್ಲಿ ನಿಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ಪೊಯಿಟಿಕದ ಒಬ್ಬ ಸಕ್ರಿಯ ಸದಸ್ಯೆ. ತುಂಬ ಉತ್ತಮ ಕವಿತೆಗಳನ್ನು ಬರೀತಾರೆ, ಉತ್ತಮ ಕವಿತೆಗಳನ್ನು ಆಡ್ತಾರೆ.
ಅವರ ಕವಿತೆ ಸೋಲೆ ಗೆಲುವಿನ ಸೋಪಾನ. ನಮಗೆ ಸೋಲು ಉತ್ತಮ ಶಿಕ್ಷಕನಂತೆ. ಮಕ್ಕಳು ಯಾವಾಗಲೂ ನೀವು ಸೋಲುವಾಗ ಹೆದರಬಾರದು. ಕೆಲವು ಮಕ್ಕಳು ನಾವು ನೋಡ್ತೇವೆ, ಜೀವನದಲ್ಲಿ ಕಷ್ಟ ಬಂದಾಗ ತುಂಬ ಜನ ಆತ್ಮಹತ್ಯೆ ಮಾಡ್ತಾರೆ. ಅದನ್ನು ನಮ್ಮ ಜೀವನವನ್ನು ನಾವು ಫೇಸ್ ಮಾಡಲಿಕ್ಕೆ, ಎದುರಿಸಲಿಕ್ಕೆ ನಮಗೆ ಕಷ್ಟ ಆದಾಗ, ಬದುಕಿನಲ್ಲಿ ಸೋಲು ಬಂದಾಗ, ಪರೀಕ್ಷೆಯಲ್ಲಿ ಫೇಲ್ ಆದಾಗ, ಅದನ್ನು ಒಂದು ನಮ್ಮ ಬದುಕಿನ ಒಂದು ಮೇಲೆತ್ತಲಿಕ್ಕಿರುವ ಒಂದು ಮೆಟ್ಟಲು ಅಂತ ನಾವು ಅದನ್ನು ತಗೊಂಡು ಒಂದು ಸೋಪಾನ ಅಂತ ನಾವು ಅದನ್ನು ಯೋಚಿಸಿ ಆ ಸೋಲನ್ನು ನಾವು ಗೆಲುವಾಗಿ ಪರಿವರ್ತಿಸಬೇಕು. ಆ ಪರಿವರ್ತಿಸಬೇಕಾದ್ರೆ ಪ್ರಯತ್ನ ಮಾಡಬೇಕಾಗ್ತದೆ. ನೀವೀಗ ಫೇಲ್ ಆದರೆ ನಾನು ಯಾಕೆ ಫೇಲ್ ಆದೆ, ನಾನು ಪಾಸ್ ಆಗಬೇಕಾದ್ರೆ ಏನು ಮಾಡಬೇಕು, ಇತರ ಮಕ್ಕಳು ಪಾಸ್ ಆಗಲಿಕ್ಕೆ ಉತ್ತಮ ಅಂಕ ತೆಗಿಲಿಕ್ಕೆ ಏನು ಮಾಡ್ತಾರೆ, ಈ ಬಗ್ಗೆ ನಾವು ವ್ಯಾಲ್ಯೂಷನ್ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಆಗ ಅವರಾಗೆ ನಾವು ಪ್ರಯತ್ನ ಪಟ್ಟರೆ ನಾವು ಕೂಡ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ, ಪಾಸ್ ಆಗಲಿಕ್ಕೆ, ಅದೇ ರೀತಿ ನಮ್ಮ ಬದುಕಿನಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ, ಮನೆಯಲ್ಲಿ ತುಂಬ ಕಷ್ಟ ಇದ್ರೂ ಕೂಡ ಅದನ್ನು ನಾವು ಎದುರಿಸಿ ಮೇಲೆ ಬರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದರಿಂದ ಗೆಲುವೇ ಸೋಲೆ ಗೆಲುವಿನ ಸೋಪಾನ ಅಂತ ಒಂದು ಕವಿತೆಯನ್ನು ಹೇಳಿ ನಮಗೆ ಅವರು ಒಂದು ಉರಿದಿಂಬಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬ ಕವಿ ಸುರತ್ಕಲ್ಲಿನ ಲ್ಯಾನ್ಸಿ ಸಿಕ್ವೆರರ್ ಅವರು MRPL ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರು ನಿಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ಈ ಕವಿಗೋಷ್ಠಿ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾವು ಹಲವಾರು ತರಹದ ಹೂಗಳನ್ನು ನೋಡಿದ್ದೇವೆ. ಹೂತೋಟದಲ್ಲಿ ಮಾತ್ರವಲ್ಲ, ಗುಡ್ಡಗಾಡು ಪ್ರದೇಶಗಳಲ್ಲಿ ಸಹ ಹಲವಾರು ತರಹದ ಹೂಗಳು ಸುದ್ದಿ ಇಲ್ಲದೆ ಅರಳುತ್ತವೆ. ಇಲ್ಲಿ ನಮ್ಮ ಮುಂದೆ ನಮ್ಮ ಚಿಕ್ಕ ಮಕ್ಕಳಿದ್ದಾರೆ. ಈ ಮಕ್ಕಳು ಹೂವಿನ ಮೊಗ್ಗು ಇದ್ದಂತೆ. ಮುಂದೆ ಅವರ ಜೀವನದಲ್ಲಿ ಬೆಳೆಯುತ್ತಾ ಬರುವಾಗ ಅವರ ಜೀವನ ಸಹ, ಅವರ ಭವಿಷ್ಯ ಸಹ ಹೂವಿನಂತೆಯೇ ಅರಳಲಿ ಎಂದು ಆಶಿಸುತ್ತಾ ಈ ನನ್ನ ಚಿಕ್ಕ ಕವನವನ್ನು ಈ ಮಕ್ಕಳಿಗೋಸ್ಕರ ನಾನು ಅರ್ಪಿಸುತ್ತಿದ್ದೇನೆ. ಮಕ್ಕಳೇ, ನೀವು ಹೂವಿನ ಬಗ್ಗೆ ಪದ್ಯ ಕೇಳಿದ್ದೀರಲ್ಲ, ಫಿಲ್ಮ್ ಸಾಂಗ್ ಕೇಳಿದ್ದೀರಿ ಅಲ್ಲ? ಹೂವೇ 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 ಕೇಳಿದಿರಲ್ಲ? ಈ ಪದ್ಯ ಕೇಳಿದಿರಲ್ಲ? ನನ್ನ ಕವಿತೆ ಈ ಪ್ರಾಸದಿಂದ ನಾನು ಪ್ರಾರಂಭಿಸುತ್ತಿದ್ದೇನೆ. ಕವಿತೆಯ ಹೆಸರು ಕುಸುಮಂಗಳೆ. ಕುಸುಮಂಗಳೆ. ಹೂವೇ ಹೂವೇ ನಂಬು ನನ್ನ, ನಿನ್ನಂತೆ ಈ ಲೋಕದಲ್ಲಿ ಯಾವ ರಾಜ ರಾಣಿ ಕೂಡ ಉಡಲಿಲ್ಲ ಸುಂದರ ಬಟ್ಟೆಗಳನ್ನ. ಹೂವೇ ಹೂವೇ ನಂಬು ನನ್ನ, ನಿನ್ನಂತೆ ಈ ಲೋಕದಲ್ಲಿ ಯಾವ ರಾಜ ರಾಣಿ ಕೂಡ ಉಡಲಿಲ್ಲ ಸುಂದರ ಬಟ್ಟೆಗಳನ್ನ. ಕೆಲವೇ ದಿನದ ಬದುಕು ನಿನ್ನದು, ಆದರೂ ಬಣ್ಣ ಬಣ್ಣ ಸುಗಂಧದಿಂದ ಅರಳುವೆ. ಕೆಲವೇ ದಿನದ ಬದುಕು ನಿನ್ನದು, ಆದರೂ ಬಣ್ಣ ಬಣ್ಣ ಸುಗಂಧದಿಂದ ಅರಳುವೆ. ನಮ್ಮಂತಹ ಸ್ವಾರ್ಥಿಗಳಿಗೆ ಬದುಕಿನ ನಿಜ ಅರ್ಥ ಕಲಿಸುವೆ. ಕೆಲವು ಹೂಗಳು ಸಿರಿವಂತಿಕೆ ತೋಟದಲ್ಲಿ ಬೆಳೆಯುತ್ತವೆ. ಕೆಲವು ಹೂಗಳು ಸಿರಿವಂತಿಕೆ ತೋಟದಲ್ಲಿ ಬೆಳೆಯುತ್ತವೆ, ನಾಜೂಕಾದ ಆರೈಕೆಯಲ್ಲಿ ಅರಳುತ್ತವೆ. ಕೆಲವು ಮಸಣಕ್ಕೆ, ಕೆಲವು ಸನ್ಮಾನಕ್ಕೆ, ಇನ್ನು ಕೆಲವು ದೇವರ ಸಾನ್ನಿಧ್ಯಕ್ಕೆ. ಆದರೆ ಕೇಳುವವರಿಲ್ಲ. ಗುಡ್ಡ ಕಾಡಿನಲ್ಲಿ ಕಷ್ಟಗಳ ನಡುವೆ ಅರಳಿ ದೇವರಿಗೆ ಸ್ತೋತ್ರ ಹಾಡಿ ಈ ಪ್ರಕೃತಿಯ ಉಳಿವಿಗೆ ಶ್ರಮಿಸುವ ಹೂಗಳ. ಆದರೆ ಕೇಳುವವರಿಲ್ಲ. ಗುಡ್ಡ ಕಾಡಿನಲ್ಲಿ ಕಷ್ಟಗಳ ನಡುವೆ ಅರಳಿ ದೇವರಿಗೆ ಸ್ತೋತ್ರ ಹಾಡಿ ಈ ಪ್ರಕೃತಿಯ ಉಳಿವಿಗೆ ಶ್ರಮಿಸುವ ಹೂಗಳ. ಚಿಕ್ಕದಿರಲಿ ದೊಡ್ಡದಿರಲಿ ಇಲ್ಲ ಪಂಥಾಹ್ವಾನ. ಅರಳಿ ಶೋಭಿಸುತ್ತವೆ, ಕರ್ತನ ಆದೇಶ ಪಾಲಿಸುತ್ತವೆ. ಪರಿಸರದ ಉಳಿವಿಗೆ ತಮ್ಮ ಗರ್ಭದಲ್ಲಿ ಬೀಜಗಳನ್ನು ಕಾಯುತ್ತಿವೆ. ಹೂಗಳಂತೆ ಇರಲಿ ನಮ್ಮ ಬದುಕು, ಹೂಗಳಂತೆ ಇರಲಿ ನಮ್ಮ ಬದುಕು, ಬಣ್ಣ ಬಣ್ಣಗಳ ಚಿತ್ತಾರ. ಎಷ್ಟು ದಿನ ತಿಳಿಯದು ಆಯುಷ್ಯ ನಿಜಕ್ಕೂ, ಎಷ್ಟು ದಿನ ತಿಳಿಯದು ಆಯುಷ್ಯ ನಿಜಕ್ಕೂ, ಆಗಲಿ ಬದುಕು ಸಕಾರ. ಇರುವ ತನಕ ಹೂಗಳಂತೆ ಬದುಕೋಣ, ಇರುವ ತನಕ ಹೂಗಳಂತೆ ಬದುಕೋಣ, ಹೂಗಳಿಂದ ಬದುಕಿನ ನಿಜ ಅರ್ಥ ಕಲಿಯೋಣ. ವಂದನೆಗಳು. ಲ್ಯಾನ್ಸಿ ಸಿಕ್ವೆರರ್ ಅವರು
ನಮಗೆ ಒಂದು ಉತ್ತಮ ಒಂದು ಕವಿತೆಯನ್ನು ವಾಚಿಸಿದ್ದಾರೆ. ಹೂಗಳು ಈ ಜಗತ್ತಿನಲ್ಲಿ ದೇವರು ಮಾಡಿದ ಸೃಷ್ಟಿಯಲ್ಲಿ ಅತ್ಯಂತ ಉತ್ತಮವಾದ ಒಂದು ವಸ್ತು ಅಂತ ನಾವು ಹೇಳ್ಬೋದು. ಹೂವಿನಷ್ಟು ಸುಂದರ ಯಾರೂ ಇಲ್ಲ, ಯಾವುದೂ ಇಲ್ಲ. ಅಷ್ಟು ಸುಂದರವಾದ ಹೂವಿನ ಬಗ್ಗೆ, ಅದರ ವಿವಿಧ ಉಪಯೋಗಗಳ ಬಗ್ಗೆ, ಆ ಹೂ ಹೇಗೆ ಉಪಯೋಗ ಆಗ್ತದೆ ಬಗ್ಗೆ ನಮಗೆ ಮಾಹಿತಿ ನೀಡಿದ್ದಾರೆ. ಮಕ್ಕಳು ಕೂಡ ನೀವು ಒಂದು ಸುಂದರ ಸುಮಗಳಂತೆ, ಚಿಕ್ಕ ಇರುವಾಗ ನೀವು ಸುಂದರ ಹೂಗಳಂತೆ ನಾವು ಕಾಣ್ತೀರಿ. ನಿಮ್ಮ ಮುಖ ನೋಡುವಾಗ, ನಿಮ್ಮ ನಗು ನೋಡುವಾಗ ಚಂದದ ಹೂವಿನಂತೆ ನೀವು. ಅದೇ ರೀತಿ ನೀವು ಕೂಡ ಈ ಜಗತ್ತಿನಲ್ಲಿ ದೊಡ್ಡವರಾಗಿ ಆ ಹೂವಿನಂತೆ ಸುಮಧುರವಾದ ಪರಿಮಳವನ್ನು ಹರಡಿ ನಿಮ್ಮ ಬದುಕು ಹಾಗೂ ಎಲ್ಲರ ನಿಮ್ಮ ಕುಟುಂಬದ ಹಾಗೂ ನಿಮ್ಮ ಪರಿಸರದಲ್ಲಿ ನೀವು ಕೂಡ ಹೂವಿನಂತೆ ಸುಂದರವಾಗಿ ಅದರ ಸುಗಂಧವನ್ನು ಹರಡಿಸಿ ಎಲ್ಲರಿಗೂ ಕೂಡ ಸಂತೋಷ ಕೊಡುವಂತಾಗಲಿ ಅಂತ ನಾನು ಆಶಿಸ್ತೇನೆ. ಈಗ ಮುಂದಿನ ಕವಯಿತ್ರಿ ಮಂಗಳೂರಿನ ನಮ್ಮ ಲೀಡಿಯಾ ಡಿಕೋಸ್ಟರ್ ಅವರು ನಮ್ಮ ಕವಿತೆಯನ್ನು ವಾಚಿಸಲಿಕ್ಕಿದ್ದಾರೆ. ನನ್ನ ಕವಿತೆಯ ಹೆಸರು ಶಾಲೆ. ಓ ನನ್ನ ಮುದ್ದು ಮಕ್ಕಳೇ, ಲಿಟಲ್ ಫ್ಲವರ್ ಹೈಯರ್ ಪ್ರೈಮರಿ ತೋಟದ ಸುಮಗಳೇ, ಬಾಳು ಒಂದು ಭವ್ಯ ಶಾಲೆ, ಇಲ್ಲಿ ಎಂದು ಕಲಿಕೆಲ್ಲ ಕೊನೆ. ಬಾಳು ಒಂದು ಭವ್ಯ ಶಾಲೆ, ಇಲ್ಲಿ ಎಂದು ಕಲಿಕೆಗೆಲ್ಲ ಕೊನೆ. ಇರುವ ಪರೀಕ್ಷೆಗಳು, ಕಲಿಸುವ ಪಾಠಗಳು, ಬಾಳಲ್ಲಿ ಸಿಗುವರು ಸಹಪಾಠಿಗಳು. ಇರುವ ಪರೀಕ್ಷೆಗಳು, ಕಲಿಸುವ ಪಾಠಗಳು, ಬಾಳಲ್ಲಿ ಸಿಗುವರು ಸಹಪಾಠಿಗಳು. ಬದುಕು ಸುಂದರ ದೇವರ ಸೃಷ್ಟಿ, ಬೀಳದಿರಲಿ ಯಾರ ದೃಷ್ಟಿ. ಬದುಕು ಸುಂದರ ದೇವರ ಸೃಷ್ಟಿ, ಬೀಳದಿರಲಿ ಯಾರ ದೃಷ್ಟಿ. ನಿಮ್ಮ ಕನಸು ಗಗನ ಚುಂಬಿಗಳಾಗಲಿ, ಸಾಗಲಿ ನಿಮ್ಮ ಪ್ರಯತ್ನ ಆ ಪಥದಲ್ಲಿ. ನಿಮ್ಮ ಕನಸು ಗಗನ ಚುಂಬಿಗಳಾಗಲಿ, ಸಾಗಲಿ ನಿಮ್ಮ ಪ್ರಯತ್ನ ಆ ಪಥದಲ್ಲಿ. ವಿದ್ಯೆಯ ದಾರಿಯರದ ಶಿಕ್ಷಕರ ನೆನೆದು, ಜೊತೆಯಾದ ಸಹಪಾಠಿಗಳ ವಂದಿಸಿ. ವಿದ್ಯೆಯ ದಾರಿಯರದ ಶಿಕ್ಷಕರ ನೆನೆದು, ಜೊತೆಯಾದ ಸಹಪಾಠಿಗಳ ವಂದಿಸಿ. ನೆನಪುಗಳ ಹೊತ್ತು ತಂದ ಯಾತ್ರಿಕರು ನಾವು, ಕಲಿತ ವಿದ್ಯಾಲಯಕ್ಕೆ ಚಿರಋಣಿ ಎಂದೆಂದು. ನೆನಪುಗಳ ಹೊತ್ತು ತಂದ ಯಾತ್ರಿಕರು ನಾವು, ಕಲಿತ ವಿದ್ಯಾಲಯಕ್ಕೆ ಚಿರಋಣಿ ಎಂದೆಂದಿಗೂ. ಧನ್ಯವಾದಗಳು. ಅತ್ಬೇರೆ ಕವಯಿತ್ರಿ ಲೀಡಿಯಾ ಡಿಕೋಸ್ಟರ್ ಅವರು ಕವಿತೆಯನ್ನು ಓದುವಾಗ ನಮಗೆ ನಮ್ಮ ಶಾಲೆಯ ದಿನಗಳ ಒಂದು ನೆನಪು ಬಂತು. ಎಲಿಮೆಂಟ್ರಿಯಲ್ಲಿ ನಾವು ಕಲಿಯುವಾಗ ನಮ್ಮ ಶಾಲೆ, ನಾವು ಆ ಶಾಲೆಯಲ್ಲಿ ನಿಮಗೆ ಏನು ಪೋಖ್ರಿ ಮಾಡ್ತಿದ್ದೆವು, ಏನು ಕಲಿತಿದ್ದೆವು ಎಲ್ಲ ಕವಿತೆಯಲ್ಲಿ ಅವರು ಅದನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಈಗ ಮುಂದಿನ ಕವಿತೆಯನ್ನು ನಮ್ಮ ಅಡ್ಮಿನ್ ನವೀನ್ ಪಿರರ್ ಅವರು ವಾಚಿಸಲಿಕ್ಕಿದ್ದಾರೆ. ನಾನು ಕೆಲವು ಚುಟುಕುಗಳನ್ನು ಹೇಳ್ತೇನೆ. ಈ ತಾಯಿ ಇರುವ ಮನೆ ಸ್ವರ್ಗ ಎಂಬ ಒಂದು ಹೇಳಿಕೆ ಇದೆಯಲ್ಲ, ತಾಯಿ ಇರುವ ಮನೆ ಸ್ವರ್ಗ, ಇದರ ಮೇಲೊಂದು ಕವಿತೆ. ಓ ದೇವರೇ, ಓ ದೇವರೇ, ಅದೆಷ್ಟು ತಾಯಂದಿರನ್ನು ನೀನು ನಿನ್ನ ಬಳಿ ಕರೆಸಿಕೊಂಡಿರುವೆ. ಓ ದೇವರೇ, ಅದೆಷ್ಟು ತಾಯಂದಿರನ್ನು ನೀನು ನಿನ್ನ ಬಳಿ ಕರೆಸಿಕೊಂಡಿರುವೆ. ಇನ್ನು ನಿನ್ನ ಮನೆ ಸ್ವರ್ಗವಾಗದೆ ಇನ್ನೇನು, ಇನ್ನು ನಿನ್ನ ಮನೆ ಸ್ವರ್ಗವಾಗದೆ ಇನ್ನೇನು. ಕೆಲವರಿಗೆ ಏನಾದರೂ ಕೆಲಸ ಆರಂಭಿಸುವಾಗಲೇ ಹೆದರಿಕೆ, ಅವರಿಗೆ ಧೈರ್ಯ ತುಂಬುವ ಒಂದು ಕವಿತೆ. ನಾ ಕಾಲಿಡುವ ಜಾಗ ಭದ್ರವಾಗಿದ್ದರೆ ಅಷ್ಟೇ ಸಾಕು ಎನಗೆ. ನಾ ಕಾಲಿಡುವ ಜಾಗ ಭದ್ರವಾಗಿದ್ದರೆ ಅಷ್ಟೇ ಸಾಕು ಎನಗೆ. ಹೆಜ್ಜೆಗಳ ನಡುವಿನ ಅಂತರದಲ್ಲಿ ಭೂಮಿ ಇರಲಿ ಇಲ್ಲದಿರಲಿ. ನಾ ಕಾಲಿಡುವ ಜಾಗ ಭದ್ರವಾಗಿದ್ದರೆ ಅಷ್ಟೇ ಸಾಕು ಎನಗೆ. ಹೆಜ್ಜೆಗಳ ನಡುವಿನ ಅಂತರದಲ್ಲಿ ಭೂಮಿ ಇರಲಿ ಇಲ್ಲದಿರಲಿ. ಈ ವಿಚ್ಛೇದನ ಆಗ್ತಲ್ಲ, ಡೈವರ್ಸ್, ಅದರಲ್ಲಿ ಎಷ್ಟು ಲಾಸ್ ಯಾರಿಗಾಗುವುದು? ಮಕ್ಕಳಿಗೆ. ಈ ಮೂರನೇ ವ್ಯಕ್ತಿಗೆ ಲಾಸ್ ಆಗುವುದು. ಇದರ ಮೇಲೊಂದು ಕವಿತೆ. ಕಡಲಿನಿಂದ ವಿಚ್ಛೇದನ ಕೋರಿದ ದಡ, ಕಡಲಿನಿಂದ ವಿಚ್ಛೇದನ ಕೋರಿದ ದಡ ಊರನ್ನೇ ಮುಳುಗಿಸಿತು. ಕಡಲಿನಿಂದ ವಿಚ್ಛೇದನ ಕೋರಿದ ದಡ ಊರನ್ನೇ ಮುಳುಗಿಸಿತು.
ಇನ್ನೊಂದು ಕವಿತೆ ಯುದ್ಧ. ಈ ಯುದ್ಧದಲ್ಲಿ ಯಾರಿಗೂ ಲಾಭವಿಲ್ಲ, ಗೆದ್ದವ ಸೋತ, ಸೋತವ ಸತ್ತೇ ಹೋದ, ಇಂಥ ಒಂದು ಹೇಳಿಕೆ ಇದೆ. ಯುದ್ಧದ ಮೇಲೆ ಒಂದು ಕವಿತೆ. ಯುದ್ಧವಾಗುವಾಗ ನೀ ಬೆಂಕಿಯ ಪರವೋ ಕಟ್ಟಿಗೆಯ ಪರವೋ ಹೇಳಿಬಿಡು ಮೊದಲೇ. ಯುದ್ಧವಾಗುವಾಗ ನೀ ಬೆಂಕಿಯ ಪರವೋ ಕಟ್ಟಿಗೆಯ ಪರವೋ ಹೇಳಿಬಿಡು ಮೊದಲೇ. ಬೂದಿಯ ಪಾಲಿಗಾಗಿ ಪುನಃ ನಿಮ್ಮವರು ಹೊಡೆದಾಡುವುದು ಬೇಡ. ಬೂದಿಯ ಪಾಲಿಗಾಗಿ ಪುನಃ ನಿಮ್ಮವರು ಹೊಡೆದಾಡುವುದು ಬೇಡ. ಧನ್ಯವಾದ. ಮಕ್ಕಳೇ, ನವೀನ್ ಪಿರರವರ ಕವಿತೆಗಳನ್ನು ಕೇಳಿದಿರಲ್ಲ, ಎಷ್ಟೊಂದು ಅರ್ಥಗರ್ಭಿತವಾದ ಕವಿತೆಗಳು, ಸುಂದರವಾದ ಕವಿತೆಗಳು. ಆ ಕವಿತೆಗಳ ಮೇಲೆ ಆ 4 ಲೈನ್ಗಳು ಅಥವಾ ಆ 4 ಸಾಲುಗಳಲ್ಲಿ ಸಾಧಾರಣ ಒಂದು ದೊಡ್ಡ ಪುಸ್ತಕವನ್ನು ಬರೆಯುವಷ್ಟು ವಿಷಯ ಅದರಲ್ಲಿದೆ. ಆ ದೊಡ್ಡ ಪುಸ್ತಕದ ಒಂದು 1000 ಪುಟದ ಪುಸ್ತಕದ ಒಂದು ವಿಷಯ ಆ 4 ಸಾಲುಗಳಲ್ಲಿವೆ. ಅಂತ ಸುಂದರವಾದ ಕವಿತೆಗಳನ್ನು ನವೀನ್ ಪಿರರ್ ಅವರು ವಾಚಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಈಗ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ನಾನು ನನ್ನ ಕವಿತೆಯನ್ನು ಓದಲಿಕ್ಕೆ ಇಚ್ಛೆ ಪಡ್ತೇನೆ. ಆನಂತರ ನಮ್ಮ ಎಡ್ವರ್ಡ್ ರವರು ಅವರ ಮಿಮಿಕ್ರಿಯನ್ನು ಮತ್ತು ಕವಿತೆಯನ್ನು ಸದಸ್ಯಪಡಲಿಕ್ಕಿದ್ದಾರೆ. ಆತ್ಮೀಯರೇ, ನನ್ನ ಕವಿತೆಯ ಹೆಸರು ಕಾಗೆ ಮತ್ತು ಮನುಷ್ಯ. ನೀವು ಕಾಗೆ ನೋಡಿದಿರಲ್ಲ, ಎಲ್ಲರ ಮನೆಯಲ್ಲಿ ಕಾಗೆ ಉಂಟು. ಕಾಗೆಗೂ ಮತ್ತು ಮನುಷ್ಯನಿಗೂ ಏನು ವ್ಯತ್ಯಾಸ ಅಂತ. ಮನೆ ಹಿಂದಿನ ಇತ್ತಲಿನಲ್ಲಿ ಕಾಗೆಗಳ ಹಿಂಡು ಸೇರಿದೆ. ಕಾ ಕಾ ಎನ್ನುವ ಕೂಗಿಗೆ ಜಗತ್ತೇ ಎಚ್ಚೆತ್ತಿದೆ. ಏನಾಗಿರಬಹುದೆಂದು ನೋಡಲು ಹೋದರೆ ಮರ, ಗಿಡ, ಬಾವಿ, ಕಟ್ಟೆ ಮೇಲೆಲ್ಲ ಕಾಗೆಗಳ ಹಿಂಡು. 100 ಕಾಗೆಗಳು ಎಲ್ಲಿಂದ ಬಂದವು? ಮನೆ ಸುತ್ತ ಬಂದು ಹೋಗುವ 1-2 ಕಾಗೆಗಳಿಗೆ ಇಷ್ಟು ದೊಡ್ಡ ಕುಟುಂಬ ಯಾರು ಕರೆದಿರಬಹುದು ಬೆಳ್ಳಂಬೆಳಿಗ್ಗೆ? ಏನು ನಡೆದಿದೆ? ಯಾವ ಅನಾಹುತ ಸಂಭವಿಸಿದೆ? ನೋಡಿದರೆ ಕಾಗೆ ಮರಿಯೊಂದು ಗೂಡಿನಿಂದ ಕೆಳಗೆ ಬಿದ್ದಿದೆ. ಆ ಕಾಗೆ ಮರಿಯೊಂದು ಗೂಡಿನಿಂದ ಕೆಳಗೆ ಬಿದ್ದಾಗ ಇಷ್ಟೆಲ್ಲ ಕಾಗೆಗಳು ಸೇರಿ ಅಲ್ಲಿ ಬೊಬ್ಬೆ ಆಗ್ತಾ ಇವೆ. ಇಡೀ ಸೃಷ್ಟಿಯ ಆತ್ಮವನ್ನೇ ಯಾರೋ ಜಾಡಿಸಿ ಬೀಳಿಸಿದಾಗೆ ದುಃಖ ಮಡುಗಟ್ಟಿದೆ. ನೋವಿನ ಅಂಕ್ರಂದನ ಚಂಡಮಾರುತವಾಗಿ ದೇವರು ನಿದ್ರೆಯಿಂದಲೇ ಎಚ್ಚೆತ್ತಂದೆ. ಬಿದ್ದ ಕಾಗೆ ಮರಿಯ ಸುತ್ತ ಕಾಗೆ ಹಿಂಡು ಹೀಗೆ ನೆರೆದಿದೆ. ತನ್ನದೇ ಮರಿಯೊಂದು ಕಷ್ಟದಲ್ಲಿ ಬಿದ್ದಾಗೆ. ಮರಿಗೆ ಧೈರ್ಯ ಕೊಟ್ಟು ಹಾರಿ ಹೋಗಲು ಕಾಗೆಗಳ ಪ್ರಯತ್ನ ನಡೆದಿದೆ. ಮರಿಗೂ ಎಲ್ಲರ ಸಹಾಯದಿಂದ ಹುಮ್ಮಸ್ಸು ತುಂಬಿದೆ. ಆಕಾಶಕ್ಕೆ ಹಾರಬೇಕಾದ ಅಕ್ಕಿ ಅಸಹಾಯಕವಾಗಿ ಹೀಗೆ ಬಿದ್ದರೆ ಅದನ್ನು ರಕ್ಷಿಸುವವರು ಯಾರು? ಬದುಕಲು ಹೋರಾಟ ಅನಿವಾರ್ಯ. ಕಾಡಿನ ನ್ಯಾಯದಲ್ಲಿ ಅಸಹಾಯಕತೆಗೆ ಸಾವೇ ಗತಿ. ಇಲ್ಲಿ ಹಾರಬೇಕು, ಇಲ್ಲಿ ಪಾಪ ಪುಣ್ಯದ ಪ್ರಶ್ನೆ ಇಲ್ಲ. ಹಾರಬೇಕು ಇಲ್ಲ, ಗೋಡೆ ಬದಿ ಹೊಂಚು ಹಾಕಿ ಕಾಯುತ್ತಿರುವ ಬೆಕ್ಕಿಗೆ ಹಾರವಾಗಬೇಕು. ನಾನು ನೋಡುತ್ತಾ ನಿಂತೆ, ಏನಾಗಬಹುದು? ಮರಿ ಹಾರಬಹುದೇ? ಕೊನೆಗೂ ಒಗ್ಗಟ್ಟಿನ ಪ್ರಯತ್ನಕ್ಕೆ ಫಲ ಸಿಕ್ಕಿತು. ಮನೆ ಹಿಂದಿನ ಇತ್ತಿಲು ಕೊನೆಗೂ ಒಗ್ಗಟ್ಟಿನ ಫಲಕ್ಕೆ ಪ್ರಯತ್ನ ಸಿಕ್ಕಿತು. ಕಾಗೆಗಳ ನಿರಂತರ ಪ್ರಯತ್ನದ ಫಲವಾಗಿ ಕಾಗೆ ಮರಿ ಮೆಲ್ಲ ಮೆಲ್ಲಗೆ ಹಾರಿ ಕಾಗೆ ಹಿಂಡಿನಲ್ಲಿ ಕೊನೆಗೂ ಒಂದಾಯಿತು. ಮನೆ ಹಿಂದಿನ ಇತ್ತಿಲು ಕ್ಷಣದಲ್ಲಿ ಶಾಂತವಾಯಿತು. ನಾನು ಮನೆಗೆ ಬಂದು ಟಿವಿ ಚಾಲು ಮಾಡಿ ಚಹಾ ಕುಡಿಯಲು ಕುಡಿತೆ. ಟಿವಿಯಲ್ಲಿ ರಸ್ತೆ ಅಪಘಾತದ ಬಗ್ಗೆ ವರದಿ ಪ್ರಸಾರವಾಗುತ್ತಿತ್ತು. ಯುವಕನೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಸುತ್ತ ನೆರೆದ ಜನ ಸಹಾಯ ಮಾಡುವ ಬದಲು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಾ ಇದ್ದರು. ಒಂದು ಕ್ಷಣ ನನಗೆ ಕಾಗೆ ಜನ್ಮವೇ ಉತ್ತಮವೆನಿಸಿತು. ಒಂದು ಕ್ಷಣ ನನಗೆ ಕಾಗೆ ಜನ್ಮವೇ ಉತ್ತಮವೆನಿಸಿತು. ಧನ್ಯವಾದಗಳು. ಇಲ್ಲಿಗೆ ಕವಿಗೋಷ್ಠಿ ಮುಗಿಯುತ್ತದೆ. ಕವಿಗೋಷ್ಠಿಯಲ್ಲಿ ಕವಿತಾ ವಾಚಿಸಿದ ಎಲ್ಲ ಕವಿಗಳು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕವಿತೆಗಳನ್ನು ಆಸಕ್ತಿಯಿಂದ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ಎಡ್ವರ್ಡ್ ಲೋಬರ್ ಅವರು ನಮಗೆ ಮಿಮಿಕ್ರಿ ಮತ್ತು ಅವರ ಕವಿತೆಯನ್ನು ಸ್ವಲ್ಪ ಸಮಯ, ಒಂದು 10 ನಿಮಿಷ ಅವರು ನಮ್ಮನ್ನು ರಂಜಿಸಲಿಕ್ಕಿದ್ದಾರೆ. ಈಗ ಎಡ್ವರ್ಡ್ ಲೋಬೋ ತೊಕ್ಕೊಟ್ರವರು ಅವರು ರೇಡಿಯೋ ಸಾರಂಗ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ರೇಡಿಯೋ ಸಾರಂಗ್ ನೀವು ಕೇಳಿರ್ಬೋದು, ಸೈಂಟ್ ಎಲೋಸಿಸ್ ಕಾಲೇಜಿನಲ್ಲಿ ರೇಡಿಯೋ ಸಾರಂಗ್ ಅಂದಿದೆ, ಅದರ ಅವರ ನಿರ್ವಹಣೆ ಅವರು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಅವರು ಉತ್ತಮ ಹಾಡುಗಾರರು ಹೌದು, ಕವಿಯೂ ಹೌದು, ಮಿಮಿಕ್ರಿ ಪಟು ಕೂಡ ಹೌದು. ಮಕ್ಕಳು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ?
ಕನ್ನಡ ರಾಜ್ಯೋತ್ಸವ ಯಾವಾಗ ಬಂದಿತ್ತು? ನವೆಂಬರ್ 1. ಇವತ್ತು 1 ಒಟ್ಟಿಗೆ ಬಂದಿದೆ ಅಲ್ವಾ? ಎಷ್ಟು ಇವತ್ತು ತಾರೀಕು? 11. ಸರಿ. ಕನ್ನಡ ರಾಜ್ಯೋತ್ಸವ ಇಡೀ ತಿಂಗಳಿದೆ. ಅದಕ್ಕೆ ಹೊಂದಿಕೊಂಡು ಒಂದು ರಾಜ್ಕುಮಾರ್ ಅವರ ವಾಯ್ಸಲ್ಲಿ ಅವರ ಒಂದು ಹಾಡಿನ ತುಣುಕು ಮಾತ್ರ, ಆಯಿತಾ? ಪಲ್ಲವಿ ಮಾತ್ರ, ಹಾಡುವುದಿಲ್ಲ. 1, 2, 3 ಹಾಡುಗಳನ್ನು ಹಾಡ್ತೇನೆ. ಜೋನಿನ ಹೊಳೆಯೋ ಹಾಲಿನ ಮಳೆಯೋ ಸುದಯೋ ಕನ್ನಡ ಸವಿ ನುಡಿಯೋ ವಾಣಿಯ ಲೀಳೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಗಾಮ ಪದ ಸರಿದಸ ಕವಿ ನುಡಿ ತನ್ನನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ಮಾತು ಮುತ್ತುಗಳಂತೆ ಪ್ರಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡದಲ್ಲಿ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ವಿಧಿ ಅಳುದಾಡಿಸುವ ಬಂಡಿ. ಚಪ್ಪಾಳೆ ತಟ್ಬಹುದು, ಚೆನ್ನಾಗಿದೆ. ನಾವಾಡುವ ನುಡಿ ಕನ್ನಡ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಮನ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿ ಕನ್ನಡ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾನವ ಗಂಧದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಆಹ 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 ಓಹೋ. ಒಂದು 4 ವಾಕ್ಯಗಳು. ಹೆಚ್ಚು ದುಡಿಯಬೇಕು, ಕಡಿಮೆ ತಿನ್ನಬೇಕು. ಹೆಚ್ಚು ನಗಬೇಕು, ಕಡಿಮೆ ಅಳಬೇಕು. ಹೆಚ್ಚು ಪ್ರೀತಿಸಬೇಕು, ಕಡಿಮೆ ದ್ವೇಷಿಸಬೇಕು. ಹೆಚ್ಚು ಆರೋಗ್ಯವಾಗಿರಬೇಕು ಮತ್ತು ಸೋಮಾರಿತನ ಬಿಟ್ಟು ಬಿಡಬೇಕು. ಹಾಗೆ ಇನ್ನಷ್ಟು ಮಿಮಿಕ್ರಿಯ ಹೋಗೋದಕ್ಕೆ ಮುಂಚೆ ರಾಜ್ಕುಮಾರ್ ವಾಯ್ಸಲ್ಲಿ ಒಂದು 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 ಮಾತು. ಮಕ್ಕಳೇ, ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ವೈದಿಕ 43 ಕವಿಗೋಷ್ಠಿ ಮತ್ತು ನವೀನ್ ಪಿಳ್ಳರ್ ಅವರು ಏನೆಲ್ಲ ಕೊಟ್ಟಿದ್ದಾರೆ ನಿಮಗೆ. ಶೂಸ್ಗಳನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆಯಲ್ವಾ? ಚೆನ್ನಾಗಿದೆಯಾ? ಮತ್ತೆ ನೋಡಿ ಅಲ್ಲಿ ಆಟಿಗೆ ಎಷ್ಟಿದೆ, ಅವು ಸುಂದರವಾಗಿದೆಯಲ್ಲ. ಏನು ಸೌಭಾಗ್ಯ, ಆಟಿಕೆ ಭಾಗ್ಯ ಎಲ್ಲ ಸಿಕ್ಕಿತ್ತಲ್ಲ. ಒಂದು ಚಪ್ಪಾಳೆ ಅವರಿಗೆ ತಟ್ಟಲ್ವಾ? ಈಗ NS ರಾವ್ ಅವರು ವಾಯ್ಸ್ ಹೇಗೆ ಅವರು ಹೇಳ್ತಾರೆ. ಅಯ್ಯಮ್ಮ ಕಿಲಿಗಿಲ ಅಲ್ಲಿ ಸ್ವಂತ ಕೇಳಿದ್ರಪ್ಪ, ಕುಡಿ ಬೈ ಕುಡಿ ಅಂತ ಹೇಳ್ಬೋದು. ಅಯ್ಯಮ್ಮ ಕಿಲಿಗಿಲ, ಟಾಟಾ ಬಾಯ್ ಬಾಯ್, ಬರ್ತೀನಿ. ಹಾಗೆ ದಿನೇಶ್ ಅವರು ಹೇಗೆ ಹೇಳ್ತಾರೆ. ನಿಮಗೊಂದು ಸುದ್ದಿ ಗೊತ್ತುಂಟು? ಕುಂಬಳಕಾಯಲ್ಲಿ ಬಾಂಬ್ ಉಂಟು. ಅರೆ ಕುಟ. ಹಾಗೆ ಇನ್ನಷ್ಟು ಇದೆ, ಬೇಡ, ಸಮಯ ಇಲ್ಲ ಅಲ್ಲ. ಹಾಗೆ ಚುಟುಕ ಹೇಳ್ತೀನಿ.
ಚುಟುಕ ಏನಂದ್ರೆ ನಗುವಿನಲ್ಲಿ ಹಲವು ವಿಧಗಳಿವೆ. ನಗುವಿನಲ್ಲಿ ಹಲವು ವಿಧಗಳೇ. ಆ ವಿಧಗಳು ಹೇಗಿದೆ, ನನ್ನ ಹೆಂಡತಿ ಕೂಡ ನಗ್ತಾಳೆ. ಹೇಗೆಲ್ಲ ನಗ್ತಾಳೆ ನೋಡಿ. ನನ್ನವಳ ನಗೆ ಹಲವು ಬಗೆ, ಕಿರುನಗೆ, ಹೂನಗೆ, ಮುಗುಳ್ನಗೆ, ಹೊಂದಿಕೊಂಡು ನನ್ನ ಜೇಬಿನ ಗಾತ್ರಕ್ಕೆ. ಗೊತ್ತಾಯ್ತಲ್ಲ, ಜೇಬು ದೊಡ್ಡದಿದ್ರೆ ತುಂಬಾ ನಗ್ತಾಳೆ ಅಂತ. ಹಾಗೆ ಇನ್ನೊಂದು ಚುಟುಕ ಇದೆ. ಹೆಂಡತಿ ನೋಡಿ ಹೇಗೆ ಮಂಗೆ ಮಾಡ್ತಾಳೆ ನೋಡಿ ನಮ್ಮನ್ನು. ಉಪ್ಪಾದ ಉಪ್ಪಿಟ್ಟು ತಂದಿಟ್ಟು ನನ್ನವಳು ಕೇಳಿದಳು ಹೇಗಿತ್ತು. ನಾನವಳ ಸುಂದರ ನಗೆ ಕಂಡು ಹೇಳಿದೆ ಇನ್ನೂ ಬೇಕಿತ್ತು. ಹಾಗೆ ಇದರಲ್ಲಿ ಒಂದು ಪ್ರಶ್ನೆ ಇದೆ. ಇದು ನನ್ನ ಹೆಂಡತಿ ಬಗ್ಗೆನೇ ಬರೆದದ್ದು, ಆದರೆ ಪ್ರಶ್ನೆ ಇದೆ ಏನು ಅಂತ ಹೇಳಬೇಕು. ಆ ದಿನ ನಾನು ತಿಂಗಳ ಖರ್ಚು ವೆಚ್ಚ ಲೆಕ್ಕ ಹಾಕ್ತಾ ಇದ್ದೆ. ಕೇಳಿಸ್ಕೊಳ್ಳಿ. ಆ ದಿನ ನಾನು ತಿಂಗಳ ಖರ್ಚು ವೆಚ್ಚ ಲೆಕ್ಕ ಹಾಕ್ತಾ ಇದ್ದೆ. ಬಳಿ ಬಂದ ಮಡದಿ ಹೇಳಿದಳು, ರೀ ಕಾಮನ ಬಿಲ್ಲು ನೋಡಿದಿರಾ? ಅದಕ್ಕೆ ನಾನು ಹೇಳಿದೆ ಅದನ್ನದು ಬಿಲ್ಲು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಹಾಗಾದ್ರೆ ನನ್ನ ಹೆಂಡತಿ ಆಕಾಶ ನೋಡಿ ನಕ್ಕಳು. ಆಗ ನನ್ನ ಹೆಂಡತಿ ಆಕಾಶ ನೋಡಿ ನಕ್ಕಳು. ಆಕಾಶದಲ್ಲಿ ಏನಿತ್ತು? ಕಾಮನ. ಗೊತ್ತಿದೆ ಉತ್ತರ. ಓಕೆ, ಇನ್ನು ಮಿಮಿಕ್ರಿ ಹೋಗೋಣ. ಈಗ ಬೇರೆ ಬೇರೆ ರೀತಿಯಲ್ಲಿ ಮಿಮಿಕ್ರಿ ಮಾಡಬಹುದು. ಈಗ 1-2 ವಾಯ್ಸ್. ಬಿಗ್ ಬಾಸ್ ಕೇಳಿದಿರಾ? ಬಿಗ್ ಬಾಸ್ ನೋಡಿದಿರಾ? ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಹೇಳ್ತಾರೆ, ನಮ್ಮ ಜೋಸೆಫಿನ್ ಅವರು ಈಗ ಲಿಟಲ್ ಫ್ಲವರ್ ಆಫೀಸ್ ನಮಗೆ ಹೋಗ್ಬೇಕಂತ ಆದೇಶ ಮಾಡಿದ್ದಾರೆ. ಬಿಗ್ ಬಾಸ್. ಓಕೆ, ಮತ್ತೊಂದು ಇದು ಯಾವುದು ಅಂತ ಹೇಳಬೇಕು ನೀವು. ಯಾವುದು ವಾಯ್ಸ್ ಅಂತ? ಹೋಗಲಿಕ್ಕೆ ಮನಸ್ಸುಂಟು, ಆದರೆ ದಾರಿ ಮಾಡಿಕೊಡಬೇಕು. ಅದಲ್ಲ, ಅಂತರಂಗದಿಂದ ಬಹಿರಂಗ. ಯಾವುದು? ಅದರಲ್ಲಿ ಒಂದು ಹಾಡಿದೆ. ಯಾವುದು ಹೇಳಿ? ಹಾಡಿ. ಅದರಲ್ಲಿ ಒಂದು ಹಾಡಿದೆ, ಫೇಮಸ್ ಆಗಿದೆ. ಬಂದರು ಬಂದರು ಬಾವ ಬಂದರು, ಬಂದರು ಬಂದರು ಬಾವ ಬಂದರು, ಬಂದರು ಬಂದರು ಬಾವ ಬಂದರು. ಈಗ ಮಿಮಿಕ್ರಿಗೆ ಹೋಗ್ತಾ ಇದ್ದೀನಿ, ಸಮಯ ಇಲ್ಲ, ಮತ್ತೆ ಕೂಡ ಇದೆ ತುಂಬ ಮಾತಾಡಲಿಕ್ಕೆ. ಓಕೆ, ಈಗ ಮಿಮಿಕ್ರಿ ಮಾಡುವ ಮುಂಚೆ ವಾಯ್ಸ್ ಮಿಮಿಕ್ರಿ. ಇದು ಕೆಲವು ಪ್ರಾಣಿಗಳ, ಪಕ್ಷಿಗಳ ಇದು ಮಿಮಿಕ್ರಿ. ಈಗ ಈ ಮಿಮಿಕ್ರಿ ಮಾಡೋ ಮುಂಚೆ ನಾನೊಂದು ಒಂದು ವಾದ್ಯದೊಂದಿಗೆ ಈ ಮಿಮಿಕ್ರಿಗೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ತುತು 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 ತುತು. ನಾನು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೆ ಒಂದು ದಿನ. ಬೈಕಲ್ಲಿ ಹೋಗ್ತಾ ಇದ್ದೆ. ನನ್ನ ಬೈಕ್ ಯಾವ ರೀತಿ ಶಬ್ದ ಮಾಡ್ತಿತ್ತು ಅಂತ 1-2 ವಾಯ್ಸ್. ಹಾಗೆ ಮುಂದೆ ಹೋಗ್ತಾ ಇರುವಾಗ ಒಂದು ಸೈರನ್ ಕೇಳಿ ಬಂತು. ಹಾಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ಕಾರ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಅದು ಅವರು ಟ್ರೈ ಮಾಡ್ತಾ ಇದ್ರು, ಅದು ಹೇಗಿತ್ತು ಅಂತ.
ಹಾಗೆ ಮುಂದೆ ಹೋಗ್ತಾ ಇರುವಾಗ ರೈಲು ಸಿಕ್ಕಿತು, ರೈಲ್ವೆ ಟ್ರ್ಯಾಕ್ ಸಿಕ್ಕಿತು. ಅದು ಹೇಗೆ ರೈಲು ಹೇಗೆ ಶಬ್ದ ಮಾಡ್ತಾಯಿತ್ತು. ಹಾಗೆ ನಾನು ಅದೇ ಹೇಳಿದೆಲ್ಲ, ಫ್ರೆಂಡ್ ಮನೆಗೆ ಹೋಗ್ತಾ ಇರುವಾಗ ಫ್ರೆಂಡ್ ಮನೆಯಲ್ಲಿ ಇದ್ದ ನಾಯಿ ನಾನು ಹೀಗೆ ವೆಲ್ಕಮ್ ಮಾಡ್ತು. ಹತ್ತಿರದಲ್ಲಿ ಒಂದು ಹುಂಜೆ ಇತ್ತು, ಅದು ಹೇಗೆ ವಾಯ್ಸ್ ಮಾಡಿತು. ಹತ್ತಿರದಲ್ಲಿ ದನ ಇತ್ತು, ದನ ನನ್ನನ್ನು ನೋಡಿ ಹೀಗೆ ಹೇಳಿತು, ಅದು ಕೋಗಿಲೆ ಒಂದು ಶಬ್ದ ಕೇಳಿ ಬಂತು ಅಲ್ಲಿ. ಮೇಕೆ ಹೇಗೆ ಅಲ್ಲಿ ಒಂದು ಸೌಂಡ್ ಮಾಡಿತು, ಅದು ಹೇಗೆ ಅಂತ. ಹತ್ತಿರದಲ್ಲಿ ಕಾಗೆ ಇತ್ತು, ಕಾಗೆ ಯಾವ ರೀತಿ ಸೌಂಡ್ ಮಾಡಿತು. ಹಾಗೆ ನೀರಾಣಿ, ಮಳೆ ಬಂದಿತ್ತು, ನೀರಾಣಿ ಮಾಡಿಂದ ಕೆಳಗೆ ಬೀಳ್ತಾ ಇತ್ತು. ಅದು ಹೇಗೆ ಬೀಳ್ತಾ ಇತ್ತು. ಹತ್ತಿರದಲ್ಲಿ ಒಂದು ಕುದುರೆ ಸೌಂಡ್ ಕೇಳ್ತಾ ಬಂದು, ಕೇಳ್ತದ? ಇಲ್ಲಲ್ಲ, ಕೇಳ್ತದ? ಹಾಗೆ ಮುಂದೆ ಹೋಗ್ತಾ ಇರುವಾಗ ಚಿಲಿಪಿಲಿ ಹಕ್ಕಿಗಳ ಗಾನ ನನ್ನನ್ನು ಮನಸ್ಸು ಎಳೀತು. ಮುಂದೆ ಹೋಗ್ತಾ ಇರುವಾಗ ಏನಾಯ್ತು ಗೊತ್ತಾ, ಒಂದು ಹುಲಿಯ ಗರ್ಜನೆ ಕೇಳಿ ಬಂತು. ಅದು ಯಾವ ರೀತಿ ಇತ್ತು ಅಂದ್ರೆ, ನಾನು ಆ ಗರ್ಜನೆ ಕೇಳಿ ಓಡಿ ಹೋದೆ. ಧನ್ಯವಾದಗಳು, ನನಗೆ ಅವಕಾಶ ನೀಡಿದ ನವೀನ್ ಗೌಡ್. ಹೇಗಿತ್ತು? ನಾನು ಒಂದು ವಿಷಯ ಆಗ ಹೇಳಲಿಕ್ಕೆ ಮರೆತು ಬಿಟ್ಟೆ. ನಿಮ್ಗೆ ಈಗ ಶೂ ಸಾಕ್ಸ್ ಏನು ಕೊಡ್ತಾರಲ್ಲ, ಅದರಲ್ಲಿ ಎಲ್ಲಿಯಾದ್ರೂ ಡಿಫೆಕ್ಟ್ಸ್ ಇದ್ರೆ, ಏನಾದ್ರೂ ಹಾಳಾದದ್ದು ಇದ್ರೆ, ನಾಳೆವರೆಗೆ ನಿಮ್ಗೆ ಅವಕಾಶ ಉಂಟು. ಇಲ್ಲಿ ಇರ್ತದೆ ಶಾಲೆಯಲ್ಲಿ, ಅದನ್ನು ಬದಲಿಸಬಹುದು. ನಿಮ್ಗೆ ಸೈಜ್ ಸರಿಯಾಗದಿದ್ರೆ, ಏನಾದ್ರು ಎಲ್ಲರಿಗೂ ಕರೆಕ್ಟ್ ಆಗಬೇಕು. ಯಾರಿಗಾದ್ರೂ ಸರಿಯಾಗದಿದ್ರೆ ತಂದು ಹಿಂದೆ ಕೊಡಿ, ಇಲ್ಲಿ ಚೇಂಜ್ ಮಾಡಿ ಹೋಗ್ಬಹುದು. ಆಯ್ತಾ? ಆಯ್ತು. ಕವಿಗೋಷ್ಠಿ ಇಲ್ಲಿಗೆ ಮುಕ್ತಾಯವಾಗ್ತದೆ. ಧನ್ಯವಾದಗಳು. ಇಲ್ಲಿದ್ದಾರೆ ಕ್ಲಾಸ್ ವೈಸ್, ಒಂದೇ ಕ್ಲಾಸ್ ವೈಸ್ ಬಂದು ಒಂದು ರೌಂಡ್ ಹಾಕಿ ಮೊದಲು ಫುಲ್ ಎಷ್ಟು ಐಟಮ್ ಉಂಟು ನೋಡಿ. ನಿಮ್ಗೆ ಯಾವ ವಸ್ತು ಇಷ್ಟ ಆಗ್ತದೆ ಒಂದು ವಸ್ತುವನ್ನು ತಗೊಳ್ಳಿ. ನಿಲ್ಲಿ ಎಲ್ಲರೂ ಕೂತ್ಕೊಳ್ಳಿ, ಹೇಳ್ತಾರೆ ಟೀಚರ್ ಕರೆಸ್ತಾರೆ. ಎಲ್ಲರೂ ಕೂತ್ಕೊಳ್ಳಿ. ಒಂದು ಫುಲ್ ರೌಂಡ್ ಹಾಕಿ ನೋಡಿ ಯಾವುದೆಲ್ಲ ವಸ್ತು ಉಂಟಂತ. ಮತ್ತೆ ಎಕ್ಸ್ಚೇಂಜಿಗೆ ಅವಕಾಶ ಇಲ್ಲ. ನಿಮ್ಗೆ ಬೇಕಾದ ಒಂದು ವಸ್ತುವನ್ನು ಸಿಗಬಹುದು. ಮತ್ತೆ ಹೋದ ಸಲ ಕ್ರಿಕೆಟ್ ಬಾಲ್ ಕಮ್ಮಿ ಬಿದ್ದಿತ್ತಲ್ಲ, ನಾನು ಈ ಸಲ ತುಂಬಾ ತಂದಿದ್ದೇನೆ. ಎಲ್ಲರಿಗೆ ಸಾಕಾಗುವಷ್ಟು ಉಂಟು. ಅದರಿಂದ ಫಸ್ಟ್ ಒಂದೊಂದೇ ಕ್ಲಾಸಿಂದ ಕಳಿಸಿ ಟೀಚರ್.